ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪಾದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಅನುಭವ ಸಾರ ಮೊದಲನೇ ಸಂಧಿ ಶುರುವಾಗ್ಯದ. ಮೂರನೆಯ ಸೂತ್ರ ಇಲ್ಲಿ ಹೇಳ್ತಾ ಇದ್ದಾರೆ. ಭಾಳಷ್ಟು ವಿಚಾರಗಳನ್ನು ತಿಳಿಸ್ತಾ ಇದ್ದಾರೆ ಮಹಾತ್ಮರು. ಗುರು ಸರ್ವ ಸುಖದೋಳು ಒಪ್ಪಿರಲ್, ಓರ್ವ ಶಿಷ್ಯನು ಆಧಾರದಿಂದ ಬಂದೆರಗಿ ಬೆಸೆಗೊಂಡನು. ಬೆಸೆಗೊಂಡನು ಅಂದ್ರೇನು? ಕೇಳಿಕೊಂಡ. ಗುರು ಅಂದರೆ ಯಾರಿಲ್ಲಿ? ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳು ಮತ್ತು ಬ್ರಹ್ಮ ಆನಂದದಲ್ಲಿರುವಂಥ ಶಿಷ್ಯ. ಗುರುವಿನ ಹತ್ರ ಒಬ್ಬ ಶಿಷ್ಯ ಬಂದು ಭಾಳಷ್ಟು ಆಧಾರದಿಂದ ಅಂದರೆ ಭಕ್ತಿಯಿಂದ ಬೇಡ್ಕೊಂಡ. ಏನು ಕೇಳಿದ? ಕೆಲವು ವಿಷಯಗಳನ್ನು ಕೇಳ್ತಾನೆ. ಭಕ್ತಿಯಿಂದ ಆತ ನಮಸ್ಕಾರವನ್ನು ಮಾಡಿ ಕೆಲವು ವಿಷಯಗಳನ್ನು ಕೇಳ್ತಾನೆ. ನಿನ್ನೆಯ ವಿಚಾರದಲ್ಲಿ ಭಾಳಷ್ಟು ವಿಚಾರಗಳು ಬಂದು ಇಲ್ಲಿ ಹಲವಾರು ವಿಚಾರಗಳನ್ನು ಅವರು ಹೇಳ್ತಾ ಇದ್ದಾರೆ. ಒಂದನೆಯ ನುಡಿಯಲ್ಲಿ ನಾನು ಗುರು ಅಂದರೆ ಯಾರಪ್ಪ, ಅದನ್ನ ಲಕ್ಷಣ ಏನು, ಇಂಥತನೇ ಗುರು ಅದಾನ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಇಂಥತನೇ ಗುರು ಅದಾನಂತ ನಾವು ಹೆಂಗೆ ತಿಳ್ಕೊಳ್ಳೋಣ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆವಾಗ ನಿನ್ನೆ ಮೊನ್ನೆ ಒಂದು ನುಡಿಯಲ್ಲಿ ಹೇಳಿದರು, ಯಾರೇನ ಗುರು ಅನ್ನೋತ ಒಂದು ಲಕ್ಷಣಗಳು ಅದಾವ. ಅದಕ್ಕೆ ಎಂಥ ಲಕ್ಷಣಗಳು ಅದಾವಂದ್ರೆ ಕರುಣ, ಸತ್ಕಲೆ, ಶಾಸ್ತ್ರ ಪರಿಣತಿ, ನಿರಾಶೆ, ಸೌಂದರ್ಯತೆ, ಸುಮುಖತ್ವ, ಸುಗುಣ, ಸುಜ್ಞಾನಗಳಿರಲ್ಲವನೇ ಸೇವೆ ಗುರು ಹಕ್ಕು ಅಂತ ಹೇಳ್ತಾರೆ. ಇಷ್ಟೆಲ್ಲ ಲಕ್ಷಣಗಳಿಂದ ಕೂಡಿರ್ತಾನೆ ಯಾರೊಬ್ಬ ಸದ್ಗುರು. ಇಷ್ಟೆಲ್ಲ ಲಕ್ಷಣಗಳಿಂದ ಕೂಡಿರ್ತಾನೆ. ಅದನ್ನ ಹತ್ರ ಏನಿರಬೇಕು? ಕರುಣ ಅನ್ನುವಂಥ ಗುಣ ಇರಬೇಕು. ಅದರ ದುಃಖಿಗಳಲ್ಲಿ ಕನಿಕರ ಭಾವ ಬರುವಂಥದ್ದು. ಶಾಸ್ತ್ರ ಪರಿಣಿತಿ ಅಂದರೆ ಶ್ರೋತ್ರಿಯತ್ವ ಇರಬೇಕು. ನಿರಾಸೆ ಅಂದರೆ ಆಸೆ ಇಲ್ಲದೆ ಇರುವಂಥದ್ದು. ಸೌಂದರ್ಯತೆ ಅಂದರೆ ಪುಣ್ಯಮಯ ಶರೀರ. ನಿರಾಸೆ ಅಂತಂದರೆ ಏನಪ್ಪ? ಯಾವುದೇ ಆಸೆ ಇರದೇ ಇರುವಂಥದ್ದು. ಸುಮುಖತ್ವ, ಮುಖ ಪ್ರಸನ್ನವಾಗಿರುವಂಥದ್ದು. ಸುಗುಣ, ಸದ್ಗುಣಗಳನ್ನು ಕೂಡಿದಂಥದ್ದು. ಇವೆಲ್ಲ ಇರಬೇಕಾಗ್ತದ ಅಂತ ಹಿಂದಿನ ವಿಚಾರದಲ್ಲಿ ಹೇಳ್ಕೊಂಡು ಬಂದು, ಇವಾಗ ಏನು ಹೇಳ್ತಾ ಇದ್ದಾರೆ? ಬಹಳ ವಿಶೇಷವಾಗಿ ಹೇಳ್ತಾರೆ. ಗುರುಗಳು ಹೆಂಗಪ್ಪ ಅಂತಂದ್ರೆ, ಶಿಷ್ಯನಲ್ಲಿ ಅಧಿಕಾರತ್ವವನ್ನು ಮಾತ್ರ ನೋಡಿ ಅವ್ರ ಬೋಧೆಯನ್ನು ಮಾಡಬೇಕು. ಯಾವುದೋ ಅಪೇಕ್ಷೆ ಇರಬಾರ್ದು. ಮತ್ತು ಹಲವಾರು ದುಃಖಿಗಳಲ್ಲಿರುವಂಥ ಜೀವಿಗಳನ್ನು ಉದ್ಧಾರ ಮಾಡುವಂಥದ್ದು ಗುರುವಿನ ಕೆಲಸ. ಹಂಗೆ ಮಾಡಬೇಕು ಅನ್ನುವಂಥ ವಿಚಾರವನ್ನು ಹೇಳಿದರು. ಮತ್ತು ಇಲ್ಲಿ ಶಂಕರಾಚಾರ್ಯರು ಕೂಡ ಹೇಳ್ತಾರೆ, ಆತ ಯಾವುದೇ ರೀತಿಯಲ್ಲಿ ಇರಲಿ ತತ್ವ ಬಲ್ಲಂಥ ಸದ್ಗುರು ಇದ್ದನಂದ್ರೆ ಆತ ನನ್ನ ಗುರು ಅಂತ ಸ್ವೀಕಾರ ಮಾಡ್ತೀನಿ ಅಂತ ಶಂಕರಾಚಾರ್ಯರು ಕೂಡ ಇದು ಹೇಳಿದ್ದಾರೆ. ಅದಕ್ಕೆ ಈ ವಿಷಯದಲ್ಲಿ ಮನುಷ್ಯ ಪಂಚಕವನ್ನು ಬರೆದಿದ್ದಾರೆ ಅವರು. ಯಾಕಂದ್ರೆ ಊರಿಗೆ ದಾರಿಯನ್ನು ಯಾರು ತೋರಿದೊಡೇನು? ಒಂದು ಊರಿಗೆ ಹೋಗ್ಬೇಕಾದ್ರೆ ದಾರಿ ಯಾರು ತೋರಿದ್ರೇನು ಅಲ್ಲ? ಯಾಕಂದ್ರೆ ಊರಿಗೆ ಹೋಗ್ತಾ ಇದ್ವಿ, ಅಲ್ಲೆಲ್ಲೆಲ್ಲೆಲ್ಲ ಒಬ್ಬೊಬ್ಬರು ನಮಗೆ ಭೇಟಿ ಆಗ್ತಿರ್ತಾರೆ. ನಮಗೆ ದಾರಿಗೆ ಅಲ್ಲಿ ಹೋಗ್ಬೇಕಾದ್ರೆ ಭಾಳ ಕನ್ಫ್ಯೂಸ್ ಆಗಿರ್ತದೆ. ಆವಾಗ ನಾವು ಯಾರಿಗಾರಿಗೆ ಕೇಳ್ತೀವಿ, ಇಂಥ ಊರಿಗೆ ಹೋಗೋಕ್ಕೆ ದಾರಿ ಯಾವುದು ಅಂತ ಕೇಳಿದಾಗ ಯಾರಾದರೂ ಹೇಳ್ತಾರೆ, ಮುಂದಿದ್ದವ್ರು ಕೂಡ ಹೇಳ್ತಾರೆ. ಹಂಗೆ ಹೋಗ್ತಾ ಕೇಳ್ಕೊತ ಹೋಗುವಂಥದ್ದು. ಊರಿಗೆ ದಾರಿ ಯಾರು ತೋಡಿದೆ ಅಂತಂದ್ರೆ ಸ್ವಸ್ವರೂಪದ ಜ್ಞಾನವನ್ನು ಉಂಟು ಮಾಡ್ತಕ್ಕಂಥ ಗುರುಗಳು ಯಾವ ವಯಸ್ಸರ ಆಗಲಿ, ಜಾತಿಯರಾಗಲಿ, ಕುಲಾರ ಆಗಲಿ, ಶ್ರೀಮಂತರಾಗಲಿ, ಬಡವರ ಆಗಿರಲಿ,
ಯಾವುದ್ರ ಬಗ್ಗೆ ಯೋಚಿಸಬಾರ್ದು, ಚಿಂತೆ ಇಲ್ಲ ಅಂತ ಈ ರೀತಿ ಭಾಳ ಸರ್ವಜ್ಞ ಕವಿ ಕೂಡ ಹೇಳಿದ್ದಾರೆ ಇದನ್ನು. ಮತ್ತು ಈಗ ನಾವು ನೋಡೋಣ, ಎರಡನೇ ನುಡಿ ನೋಡೋಣ. ಸಚ್ಚಿಷ್ಯನ ಲಕ್ಷಣವನ್ನು ಹೇಳ್ತಾರೆ. ಇವಾಗ ಯಾವ ಥರ ಮುಂದೆ ಸಚ್ಚಿಷ್ಯ ಅಂದರೆ ಶ್ರೇಷ್ಠವಾದಂಥ ಶಿಷ್ಯನ ಬಗ್ಗೆ ಹೇಳ್ತಾರೆ ಅವರು. ಗುರುದೇವತಾ ಭಕ್ತಿ ವರವೇದ ವಿಧಿನಿಷ್ಠೆ ವಿರತಿ ಮುಂತಾದ ನವ ಸುಚಾರಿತ್ರಗಳಿರಲವನೇ ಶಿಷ್ಯ ನೆನಿಕು ಅಥವಾ ಶಿಷ್ಯ ನೆನೆಸುವನು ಅಂತ ಹೇಳ್ತಾರೆ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಯಾಕಂದ್ರೆ ಗುರುದೇವತಾ ಭಕ್ತಿ ಅಂದ್ರೆ ಭಕ್ತಿಯಲ್ಲಿ ಈ ಗುರುಗಳಿಗಾಗಿರ್ಬೋದು ಮತ್ತು ಇಷ್ಟ ದೇವತ. ಈಗ ನಮ್ಮ ದೇವ್ರ ದೊಡ್ಡದೈತ್ರಿ, ನಾವು ಇಷ್ಟಪಡುವಂಥ ದೇವ್ರು ಇದರಿ ಅಂತ ಅದಕ್ಕೊಂದು ಭಕ್ತಿ ಮಾಡುವಂಥದ್ದಾಗಲಿ ಗುರುವಿಗೊಂದು ಭಕ್ತಿ ಮಾಡುವಂಥ ಹಂಗಿರಬಾರ್ದು. ಹೆಂಗಂತಂದ್ರೆ ಈಗ ನಾವು ದೇವ್ರು ಅದಕ್ಕೆ ಆವ ಕಾಲದೋಳು ಬಳಿಕ ಆವ ದೇಶದೋಳು ಬೇರಾವ ವಸ್ತುವಿನೋಳು ಒಡವರೇದ ಅತಿ ಮಮತೆ ಆವ ಪರಿಯೋಳು ತನ್ನ ಮೇಲಿರ್ಪುದಂತೆ ಗುರು ದೇವತೆಯೋಳು ಅನುರಾಗ ವಿಹುದೇ ನಿಜ ಭಕ್ತಿ ಅಂತ ಹೇಳಿದ್ರೆ ನಿಜ್ಕೊಂಡ್ರು. ಅದಕ್ಕೆ ಈ ಗುರುದೇವತಾ ಭಕ್ತಿ ಅಂತಂದ್ರೆ ಈ ದೇವ್ರ ಮೇಲೆ ಏನು ಇಟ್ಟಿರ್ತೀಯಲ್ಲ ಆ ಭಕ್ತಿ ಗುರುವಿನ ಮೇಲೂ ಹಂಗೆ ಇರಬೇಕದು. ಒಂದೇ ವಿಧವಾಗಿ ಗುರುವಿನ ಮೇಲೆ ಇಟ್ಟಂತೆ. ಯಾಕಂದ್ರೆ ಆ ದೇವತೆಗಳ ಮೇಲೆ ಏನು ಇಟ್ಟಿರ್ತಿದ್ದಲ್ಲ ಆ ಭಕ್ತಿ ಗುರುವಿನ ಮೇಲೆ ಇಡುವಂಥದ್ದು. ಇದು ಒಂದೇ ರೀತಿಯಾಗಿ ಭಕ್ತಿ ಉಳ್ಳಂಥದ್ದು. ಮತ್ತು ವರವೇದ ವಿಧಿನಿಷ್ಠೆ ಅಂತಂದ್ರೆ ಬೇಕಲ್ಲ. ಅಂದ್ರೆ ವರವೇದ ವಿಧಿನಿಷ್ಠೆ ಅಂದರೆ ವೇದದಲ್ಲಿ ಹೇಳಿರುವ ಕೆಲವು ವಿಧಿರೂಪಗಳನ್ನು ಹೇಳ್ತಾರೆ. ಈ ರೀತಿ ಅಂತ ಎಲ್ಲಿ ವೇದಗಳಲ್ಲಿ ಏನಿಂಥದನ್ನು ಮಾಡು ಅಂತ ಹೇಳಿದ್ದಾರೆ ಅವರು. ಆ ಕರ್ಮವನ್ನು ನಿಷ್ಕಾಮ ಕರ್ಮಗಳಲ್ಲಿ ಶ್ರದ್ಧಾವಂತನಾಗಿ ಅಲ್ಲಿನ ಮಾಡುವಂಥದ್ದು. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರೆ ಅವರು, ಇಷ್ಟ ಗುರುದೇವತಾ ಭಕ್ತಿ ವರವೇದ ವಿಧಿ ನಿಷ್ಠೆ ಮತ್ತು ವಿರತಿ. ನೋಡಿರಿ, ವಿರತಿ ಅಂದ್ರೆ ಇಹಲೋಕ ಮತ್ತು ಪರಲೋಕದ ಒಂದು ಅಪೇಕ್ಷೆ ಇರಬಾರ್ದು. ಈ ರೀತಿಯಾಗಿ ಹೇಳ್ತಾರೆ. ಈ ರೀತಿಯಿಂದ ಒಳ್ಳೆಯ ಗುಣಗಳಿಂದ ಕೂಡಿದಂಥ ಯಾರಿರ್ತಾರೆ ಆತ ಶಿಷ್ಯ ಅಂತ ಅನಿಸ್ಕೊಳತನ. ಇವೆಲ್ಲ ಇರ್ಬೇಕು ನೋಡ್ರಿ. ಗುರು ದೇವತಾ ಭಕ್ತಿ ಇರಬೇಕು, ವರವೇದ ವಿಧಿನಿಷ್ಠೆ ವಿರತಿ ಮುಂತಾದ ನವ ಸುಚಾರಿತ್ರಗಳು ಇವು ಇರಬೇಕು. ಗುರು ಅನ್ನೋದು ಒಂದು ದೇವತಾ ಭಕ್ತಿ, 2 ವರವೇದ ವಿಧಿ, 3 ನಿಷ್ಠೆ ವಿರತಿ. ನೋಡ್ರಿ, ನವ ಅಂದರೆ 9 ಸುಚಾರಿತ್ರಗಳಿರಲ್ಲವನೇ ಶಿಷ್ಯ ನೆನಪುನು ಅಂತ ಹೇಳ್ತಾರೆ. ಮತ್ತು ಯಾಕಂತಂದ್ರೆ ಗುರು ಮತ್ತು ದೇವತೆ ಮೇಲೆ ವ್ಯತ್ಯಾಸ ಇಲ್ಲ. ನಮ್ಮ ಗುರು ಹಂಗ್ರಿ ಅಥವಾ ಅದು ದೇವ್ರು ಹಿಂಗ್ರಿ ಅಂತ ಯಾವುದ್ರ ಮೇಲೆ ಅಲ್ಲಿ ಭಿನ್ನಕ್ಕೆ ಅವಕಾಶ ಇಲ್ಲ. ಯಾಕಂದರೆ ಇವುಗಳ ಮೇಲೆ ಭಾಳ ಭಕ್ತಿಯಿಂದ ಕೂಡಿರ್ಬೇಕಾಗ್ತದೆ ಅನ್ನುವಂಥ ವಿಚಾರ ಹೇಳ್ತಾರೆ. ಯಾಕಂದರೆ ಮಹಾತ್ಮ ಗುರುವಿಗೆ ಶರಣು ಹೋಗೋದಕ್ಕಿಂತ ಮೊದಲು ಮೇಘ ನೀರು ತುಂಬ ಏನಾಗ್ತದೆ ಇಲ್ಲಿ, ಗುರುವಿಗೆ ಶರಣು ಹೋಗೋದಕ್ಕಿಂತ ಮೊದಲು ದೇವ್ರ ಮೇಲೆ ನಾವು ಭಾಳ ಭಕ್ತಿ ಇಟ್ಟಿರ್ತೀವಿ, ಹೌದಲ್ಲ. ಇನ್ನು ನಮ್ಮ ಗುರು ಸಿಕ್ಕಿಲ್ಲ, ಆವಾಗ ನಾವು ದೇವ್ರ ಮೇಲೆ ಭಾಳಷ್ಟು ಭಕ್ತಿಯನ್ನು ಮಾಡ್ತೀವಿ, ಭಾಳಷ್ಟು ಪ್ರೇಮವನ್ನು ಇಟ್ಟಿರ್ತೀವಿ ಆ ದೇವತೆ ಮೇಲೆ. ಆ ಭಕ್ತಿ ಹೆಂಗೆ ಇಟ್ಟಿರ್ತಿದೋ ಅದೇ ರೀತಿ ಗುರುವಿನ ಮೇಲೆ ಬರಬೇಕೀಗ. ಏನು ಹೇಳ್ತಾರೆ ಅವರು, ನೀ ದೇವ್ರಿಗೆ ಭಾಳಷ್ಟು ಭಕ್ತಿ ಮಾಡೋಕ್ಕತ್ತಿಲ್ಲ ಯಾವಾಗ ಗುರು ಸಿಗೋದಕ್ಕಿಂತ ಮುಂಚೆ. ಆ ಭಕ್ತಿ ಯಾವಾಗ ಗುರು ನಿನಗೆ ದೊರಕಿದ ಅಂತಂದ್ರೆ ಆ ದೇವತೆಯ ಮೇಲೆ ಯಾವ ಉತ್ಕಟ ಪ್ರೇಮವನ್ನು ಇಟ್ಟಿರ್ತೀರಿ, ಆ ಭಕ್ತಿ ಇಟ್ಟಿರ್ತೀರಿ, ಅದೇ ಪ್ರಕಾರ ಗುರುವಿನಲ್ಲಿಡಬೇಕು ನೀನು. ನೋಡ್ರಿ, ಶಿಷ್ಯನ ಕೆಲಸ ಆಗಬೇಕಾದಂಥದ್ದಿದು. ಯಾವ ಪ್ರಕಾರವಾದಂಥ ಉತ್ಕಟ ಪ್ರೇಮವನ್ನು ಆ ದೇವತೆಯ ಮೇಲೆ ನೀನು ಇಟ್ಟಿರ್ತಿದೋ ಅದೇ ರೀತಿ ಗುರುವಿನ ಮೇಲೆ ಆ ಪ್ರೇಮವನ್ನು ಇಟ್ಟಿದ್ದಾದ್ರೆ ಅವನಿಗೆ ಉಪನಿಷತ್ತುಗಳಲ್ಲಿ ನೋಡ್ರಿ ಎಂಥ ಒಂದು ಅದ್ಭುತ ವಿಚಾರ ಹೇಳ್ತಾರ. ಅದಕ್ಕೆ ನಮ್ಮ ಬೆನ್ನು ನಾವು ಚಪ್ಪರಿಸ್ಕೊಳ್ಬೇಕು ಅನ್ನೋದು ಇವು ಸಾಮಾನ್ಯ ವಿಷಯಗಳು ಅಲ್ಲ. ನಿಮ್ಮ ಭಕ್ತಿ ನೋಡ್ರಿ, ಆ ಭಕ್ತಿನೇ ಹಿಂಗೆಲ್ಲ ಏಳಿಸ್ತಾ ಇದೆನೋ ಅನ್ನಿಸ್ತದೆ ನನಗೆ. ಎಷ್ಟೊಂದು ಭಕ್ತಿ ನಿಮ್ಮಲ್ಲಿ ಇರುವಂಥ ಆ ಭಕ್ತಿ ಭಾವ ಹಿಂಗೆ ಏಳಿಸ್ತದೇನೋ ಅನ್ನಿಸ್ತದೆ ನನಗೂ ಕೂಡ. ಇದು ಈ ರೀತಿ ಭಕ್ತಿ ಇಟ್ಟಿದ್ದಾದ್ರೆ ಯಾರಿಗೆ ಲಾಭ ಇದು?
ಅದಕ್ಕೆ ಹೇಳ್ಯಾರ, ಅರಸದೆ ಗುಣದೋಷವನ್ನು ಗುರುವರನೊಳು ನೆರೆ ಭಕ್ತಿನ ಮಾಡಲಹುದು ಮುಕ್ತಿ ಅಂತ ಹೇಳಿದಾರ ಅವರು. ಗುರು ಹೆಂಗಿದ್ರು ಕೂಡ ನೀ ಮಾಡುವಂಥ ಭಕ್ತಿ ನಿನ್ನನ್ನು ಕಾಪಾಡ್ತದ. ಹೆಂಗಿದ್ರೆ ಏನಂತಂದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಇರ್ಬೇಕತ್ತ. ಅಂಥ ಸದ್ಗುರುವಿಗೆ ಯಾವ ರೀತಿಯಿಂದನೂ ಆತ ಹಂಗಂತ ನೋಡಬಾರ್ದು. ಆ ರೀತಿ ಭಕ್ತಿ ಇರಬೇಕು. ಆತ ಮನುಷ್ಯ ಅದನ್ರಿ, ಆತ ಶ್ರೀಮಂತ ಅದನ್ರಿ, ಆತ ಬಡವ ಅದನ್ರಿ, ಇಂಥ ಜಾತಿಯವ ಅದನ್ರಿ, ಇಂಥ ಕುಲದವ ಅದನ್ರಿ, ಇಂಥ ಊರವ ಅದನ್ರಿ, ಇಂಥ ಪಂಗಡದವ ಅದನ್ರಿ, ಹಂಗೆಲ್ಲ ಇರಬಾರ್ದು. ಇದ್ರೆ ಮುಂದಕ್ಕೆ ಹೋಗೋಕ್ಕಾಗಂಗಿಲ್ಲ, ಮುಗೀತು, ಅಲ್ಲಿಗೆ ಕಟ್. ಒಬ್ಬ ಸದ್ಗುರು ಆ ಏನು ದೇವತೆಯ ಮೇಲೆ ಇಟ್ಟಂಥ ಭಕ್ತಿ ಸದ್ಗುರುವಿಗೆ ಇಟ್ಟದ್ದೇ ಆದರೆ ಎಷ್ಟು ಲಾಭ ಐತಿ ನೋಡ್ರಿ. ಶಿಷ್ಯನಿಗೆ ತಿಳ್ಕೊಬೇಕು ನಾವು. ಅವನಿಗೆ ಉಪನಿಷತ್ತುಗಳಲ್ಲಿ ಹೇಳಿದಂಥ ವಿಚಾರಗಳೇನು ಅದಾವ, ಗಂಟು ಹಾಕಿದ ಗೂಢಾರ್ಥವಾದಂಥ ವಿಚಾರಗಳು ಅದಾವ ಉಪನಿಷತ್ತದಾಗ. ಅಷ್ಟು ಈಜಿಯಾಗಿ ನಿನಗೆ ಅರ್ಥ ಆಗಂಗಿಲ್ಲ ಅವು. ಅಷ್ಟು ಈಜಿ ಸರಳವಾಗಿ ನಿನಗೆ ಅರ್ಥ ಆಗಬೇಕಾಗಿತ್ತು ಅಂತಂದ್ರೆ ನೀ ಗುರುವಿನ ಮೇಲೆ ಎಷ್ಟು ಭಕ್ತಿ ಇಟ್ಟಿರ್ತಿದ್ದೆ ಅಷ್ಟು ನಿನಗೆ ಅರ್ಥ ಆಗ್ತದೆ ಅಂತ ಹೇಳ್ತಾರೆ ಅವರು. ಯಾವಾಗ ನಿನ್ನ ಭಕ್ತಿ ಭಾವ ಎಷ್ಟು ಜಾಸ್ತಿ ಆಗ್ತಾ ಹೋಗ್ತದ, ಉಪನಿಷತ್ತುಗಳಲ್ಲಿ ಹೇಳಿದಂಥ ಅರ್ಥಗಳು ತನ್ನಷ್ಟಕ್ಕೆ ತಾನೇ ತಿಳಿತಾ ಹೋಗ್ತಾವಂತ ಹೇಳ್ತಾರೆ ಮಹಾತ್ಮರು. ನೋಡ್ರಿ ಹೆಂಗಿರ್ಬೋದು. ಅದಕ್ಕೆ ಸ್ವಾನುಭಾವದ ಸುಖ ತಾನೇ ಕೈ ಸೇರುವುದು. ಅದಕ್ಕೆ ಈ ರೀತಿಯಾಗಿ ಗುರು ಏನು ಮಾಡ್ತಾನೆ, ನಿನಗೆ ದೇವ್ರನ್ನ ತೋರಿಸ್ತಾನೆ. ಇಷ್ಟು ದಿವಸ ಹೊರಗಡೆ ಬಾಹ್ಯದಲ್ಲಿ ನೋಡ್ತಿದ್ದೀನಿ ದೇವರು, ಗುಡಿ ಗುಂಡಾರದಲ್ಲಿ ನೋಡ್ತಿದ್ದಿ ದೇವರು. ಒಂದು ಗುಡಿ ಒಳಗೆ ಮೂರ್ತಿಯನ್ನು ಇಟ್ಟು ಆ ಮೂರ್ತಿಗೆ ಪೂಜೆ ಮಾಡ್ತಿದ್ದೀನಿ. ನೀನೇ ಪೂಜೆ ಮಾಡಿ ನೀನೇ ಒತ್ಕೊಂಡು ತಿರುಗಾಡಿ. ನೋಡ್ರಿ ಈ ಗುರುವಿನ ಹತ್ರ ಬಂದಾಗ ಏನು ಹೇಳ್ತಾನೆ ಗುರು, ದೇವ್ರದ್ದು ದಿಂಡ್ರೆ ಮಾಡಿ ಸಾಕಾಗ್ಯದಪ್ಪ, ಗುರುವೇ ಏನು ಹೇಳ್ತಿದ್ದೆ ನೋಡು ಅಂತ ಬಂದು ಗುರುವಿನ ಪಾದಕ್ಕೆ ಬಂದು ಬಿದ್ದಾಗ ಗುರು ಹೇಳ್ತಾನೆ, ಏನು ಹೇಳ್ತಾನೆ, ಕಲ್ಲು ದೇವರ ನಂಬಿ ನೀ ಕೆಡುವಿಯಲ್ಲೋ, ಬಲ್ಲಿದ ಗುರುವಿನ ನೀ ಪಡೆಯಲಿಲ್ಲೋ. ಇಷ್ಟು ಜನ್ಮದಾಗ ಬಂದಿಯಲ್ಲಪ್ಪ ನೀನು, ಕಲ್ಲು ದೇವ್ರು ನೋಡ್ಕೊಂಡು ಬಂದಿಯೋ ನೀನು. ಬಲ್ಲಿದ ಗುರುವಿನ ಅಂದ್ರೆ ಎಲ್ಲವನ್ನ ಬಲ್ಲಂತ ಸದ್ಗುರುವಿನ ನೀ ಪಡ್ಕೊಳ್ಳಿಲ್ಲ, ಅದಕ್ಕಾಗಿ ಬಂದಿದೆ ಮತ್ತೆ ದುಃಖದಿಂದ ನಿನ್ನ ಭೂಮಿಗೆ. ಏನ್ರಿ ಏನು ಮಾತು ಹೇಳ್ತಾರೆ ಅವರು, ಹೇಳ್ತಾರೆ, ನೀ ಮಾಡಿ ದೇವರಿಗೆ ಅಂಜಿನಿ ಕುಂತು. ಈ ವಿಷಯದ ಹೇಳ್ತಾರೆ, ಏನಾದ್ರೆ ನೀ ಮಾಡಿ ದೇವರಿಗೆ ಅಂಜಿನಿ ಕುಂತು, ಕಾಮಾದಿಗಳಿಗಾಗಿ ಹರಕೆಯ ಹೊತ್ತು, ಸುಮ್ಮನೆ ತಿರುಗಿದೆ 5-6 ಸುತ್ತು, ತಮ್ಮ ಹೋಗುವಿ ನಾಯಿ ನರಿಯಂತೆ ಸತ್ತು. ಅಲ್ಪ ಹುಟ್ಟಿಂದ ಸಾಯಿವರೆಗೆ ಮಾಡ್ತೀಯಲ್ಲ, ಮತ್ತು ನಿನಗೇನು ಸಂತೋಷ ಅದ, ಆನಂದ ಐತಿ ಅಂತ ಹೇಳೋದ್ರಾಗ. ಕೊನೆಗೆ ಹೇಳ್ತಾರೆ, ನಾಯಿ ನರಿಯಂಗೆ ಸತ್ತು ಹೋಗುವಂಥದ್ದು ಆಗ್ತದೆ ನಿನಗೆ. ಆ ದೇವ್ರುಗಳನ್ನು ನೀನೇ ಮಾಡಿದಿ, ಈ ವಿಷಯಗಳು ಬಂದಿದ್ದಾವೆ ಹೌದಲ್ಲ. ದೇವ್ರಂತನ್ನುವಂಥ ಭಾವ ಎಲ್ಲಿ ಬಂತು, ನಿನ್ನ ಮನಸ್ಸಿನಲ್ಲೇ ಬಂತು. ಏನೋ ಒಂದು ದೇವತೆಯ ರೂಪ ಮಾಡಿದೆ, ನೀನೇ ಕುಂದಿರಿಸಿದಿ, ನೀನೇ ಒತ್ಕೊಂಡು ತಿರುಗಾಡ್ದಿ, ನೀನೇ ಅಲಂಕಾರ ಮಾಡಿದಿ, ನೀನೇ ಗುಡಿ ಗುಂಡಾರದಲ್ಲಿ ಕೂಡಿಸಿದೆ, ನೀನೇ ನಮಸ್ಕಾರ ಮಾಡಿದಿ, ನೀನೇ ಕೈ ಹೊಡ್ಕೊಂಡು ನಿಂತಿ. ಹಾಂ ನೋಡ್ರಿ ಎಷ್ಟು ಅದ್ಭುತವಾಗಿ, ನೀನೇ ಕೈ ಕೊಡಪ್ಪ, ನೀನೇ ಅದು ಕೊಡಪ್ಪ, ಇದು ಕೊಡಪ್ಪ, ಇದು ಕೊಡಪ್ಪ, ಅದು ಕೊಡಪ್ಪ, ನೀನೇ ಕೈ ಹೊಡ್ಕೊಂಡು ನಿಂತಿಯಲ್ಲ, ನಿನಗೆ ಏನು ಹೇಳ್ಬೇಕಪ್ಪ ಅಂತಾರೆ ಮಹಾತ್ಮರು. ಹೇಳ್ತಾರೆ, ಯಾಕಂದರೆ ಮೊದಲು ಯಾರು ಹುಟ್ಟಿದ್ರು, ಹುಟ್ಟಿದ್ದು ನೀನ, ಆ ದೇವರು ಮೊದಲ ಯಾವುದು ಹುಟ್ಟಿದ್ದು. ಭಾಳಷ್ಟು ಬಿಡಿಸ್ತಾರೆ ನೋಡ್ರಿ ವಿಚಾರಗಳವರು. ಅದಕ್ಕೆ ಇಲ್ಲಿ ಏನು ಹೇಳ್ತಾರೆ, ಗುರು ದೈವವನ್ನು, ಗುರು ಯಾರನ್ನ ತೋರಿಸ್ತಾನೆ, ದೈವವನ್ನು ತೋರಿಸ್ತಾನೆ. ಆದ್ರೆ ಈ ದೇವ್ರು ಐತಲ್ಲ, ಅದು ಗುರುವನ್ನು ತೋರಿಸ್ತಾನೆ ಅಂದ್ರೆ ತೋರ್ಸಂಗಿಲ್ಲ. ಆದರೆ ಗುರು ದೇವ್ರನ್ನು ತೋರಿಸ್ತಾನೆ. ಅದಕ್ಕೆ ಗುರು ಆದಂಥ ಎರಡೂ ರೀತಿಯಿಂದ ಕೊಡ್ತಾನೆ ನೋಡ್ರಿ.
ಫಲಗಳನ್ನು ಎರಡೂ ರೀತಿಯಿಂದ ಕೇಳಿದಂಥದ್ದು ಅದೃಷ್ಟ ಎರಡೂ ಫಲಗಳನ್ನು ಕೊಡುವಂಥದ್ದು ಆ ಶಕ್ತಿ ಗುರುವಿಗೆ ಮಾತ್ರ ಐತೆ. ಅದಕ್ಕೆ ಗುರು ದೇವರನ್ನು ಆ ಶಿವನನ್ನು ತೋರಿಸುವಂಥ ಶಕ್ತಿ ಯಾರಿಗೆ ಐತಪ್ಪ ಅಂದ್ರೆ ಸದ್ಗುರುವಿಗೆ ಐತೆ, ಜಗತ್ತಿನೊಳಗೆ ಯಾರಿಗೂ ಇಲ್ಲ. ಅದಕ್ಕೆ ನೀನು ಅಲ್ಲೆಲ್ಲೆಲ್ಲಿ ಬಾಹ್ಯದಲ್ಲಿ ಹುಡುಕ್ತಿದ್ದೆಲ್ಲ ಆ ದೇವರು ಎಲ್ಲಿದ್ದಾನಪ್ಪ ಅಂದ್ರೆ ನಿನ್ನೊಳಗೆ ಅದಾನ. ನಿನ್ನ ಒಳಗಿದ್ದವನ್ನ ನೀ ಸಂಪೂರ್ಣವಾಗಿ ನೀನು ನೋಡ್ಕೊಂಡು ಅಂದ್ರೆ ಹೊರಗೆ ಎಲ್ಲ ಕಡೆ ಆತನೇ ಕಾಣಕ್ಕೆ ಶುರುವಾಗ್ತಾನ. ಅದಕ್ಕಿಂತ ದೇವರನ್ನು ತೋರಿಸುವಂಥವನು ಯಾರು? ಸದ್ಗುರುನಾಥ. ಅದಕ್ಕೆ ಇಲ್ಲಿ ಕೂಡ ದೇವರು ಇಲ್ಲಿ ಒಂದು ಆ ದೇವರನ್ನು ತೋರಿಸುವಂಥವನು ಸದ್ಗುರು. ಅದಕ್ಕೆ ದೈವಿಗಿಂತಲೂ ಗುರುನೇ ಶ್ರೇಷ್ಠ ಅನ್ನುವಂಥದ್ದು ಈ ರೀತಿ ನಗುರುರಧಿಕಂ ಅಂತ ಹೇಳ್ತಾರೆ. ಅದರ ಜಗತ್ತಿನೊಳಗೆ ಎಲ್ಲಕ್ಕಿಂತ ಶ್ರೇಷ್ಠವಾದಂಥವನು ಸದ್ಗುರುನಾಥ. ಯಾಕಂದ್ರೆ ಆ ಶಿವನನ್ನು ತೋರಿಸುವಂಥ ಪರಮಾತ್ಮನನ್ನು ತೋರಿಸುವಂಥದ್ದು ಶಕ್ತಿ ಗುರುವಿಗೆ ಮಾತ್ರ ಐತೆ. ಅದಕ್ಕೆ ಗುರುಭಕ್ತಿ ಮಾಡಿದ್ರೆ ದೈವ ಭಕ್ತಿ ಎಲ್ಲ ರೀತಿಯಿಂದನೂ ನಮಗೆ ಅಲ್ಲಿ ಸಿಗುವಂಥದ್ದು. ಶಿಷ್ಯನು ಗುರು ದೇವತೆಗಳಲ್ಲಿ ಭಕ್ತಿ ಉಳ್ಳವನಾಗಿರಬೇಕು. ಗುರುದೇವತೆಯಲ್ಲಿ ಏನು ಭಕ್ತಿ ಉಳ್ಳವನಾಗಿರಬೇಕು. ವೇದದಲ್ಲಿ ಹೇಳಿದಂಥ ಒಂದು ವಿಚಾರಗಳನ್ನು ನೋಡ್ರಿ, ಭಾಳಷ್ಟು ಭಕ್ತಿ ಉಳ್ಳಂಥವನಾಗಿರಬೇಕು. ವೇದದಲ್ಲಿ ಕೆಲವು ವಿಷಯಗಳನ್ನು ಹೇಳಿದ್ರೆ ವಿಧಿ ನಿಯಮಗಳನ್ನು ಮಾಡಿರ್ತಾರೆ, ಅವು ಮಾಡಬೇಕು. ಯಾವಾಗ ಚಿತ್ತ ಶುದ್ಧಿಗೋಸ್ಕರ ಇಲ್ಲಿ ನಿಷ್ಕಾಮ ಕರ್ಮಗಳನ್ನು ಹೇಳಿರ್ತಾರೆ, ಅವನು ಮಾಡಬೇಕಾಗ್ತದೆ. ಮತ್ತು ಇಹಪರ ಭೋಗದ ವಿಷಯಗಳಲ್ಲಿ ಏನಾಗ್ತದೆ ಅಂತಂದು ಶಿಷ್ಯ ಹೆಂಗಿರಬೇಕು? ದೇವತೆಯ ಮೇಲೆ ಇಟ್ಟಂಥ ಭಕ್ತಿ ಗುರುವಿನ ಮೇಲೆ ಬಂದು ಬಿಡಬೇಕು. ಗುರು ಒಬ್ಬ ಮನುಷ್ಯ ಅದಾನ, ಅತ್ತೇನು ಕಿತ್ತೇನಂತ ಈ ಥರ ಭಾವನೆ ಬಂದ್ರೆ ಬಲು ದೂರ ಇರ್ತಿದೆ ಶಿವನನ್ನು ತಿಳ್ಕೊಳಕ್ಕೆ. ಇಂಥ ಭವಬಂಧನದಿಂದ ದೂರ ಆಗೋದಕ್ಕೆ, ಯಾಕಂತಂದರೆ ಈ ಭವಬಂಧನದಿಂದ ನಾವು ಪಾರಾಗಬೇಕಾದಾಗ ನಿನ್ನಲ್ಲಿ ಎಷ್ಟು ಶ್ರದ್ಧೆ ಇರ್ತದೆ ಅಷ್ಟು ಫಲಗಳು ಸಿಗ್ತಾವೆ. ಇಲ್ಲಾಂದ್ರೆ ಬಹುದೂರ ಭಾಳ ಕಠಿಣ ಆಗಿಬಿಡ್ತದೆ. ಭಾಳ ಕಠಿಣ ಆಗಿಬಿಡ್ತದೆ, ಗಂಟಾಗಿಬಿಡ್ತದೆ, ದೊಡ್ಡ ಗಂಟಾಗಿಬಿಡ್ತದೆ. ಅದಕ್ಕೆ ಯಾವಾಗ ಈ ವೇದಗಳಲ್ಲಿ ಹೇಳಿದಂಥ ಒಂದು ವಿಧಿ ನಿಯಮಗಳೇನು ಅದಾವ ಅವು ಚಿತ್ತ ಶುದ್ಧಿಗೋಸ್ಕರ ಅವು ಮಾಡಬೇಕಾಗ್ತದೆ. ನಿತ್ಯ ನಿಷ್ಕಾಮ ಕರ್ಮಗಳನ್ನು ಮಾಡಬೇಕಾಗ್ತದೆ. ಇಹಪರ ಮತ್ತು ಭೋಗ ವಿಷಯಗಳಲ್ಲಿ ದೋಷ ದರ್ಶನ ಇರಬೇಕಾಗ್ತದೆ. ಯಾಕಂದ್ರೆ ದೋಷ ದರ್ಶನದ ಒಂದು ರೂಪದ ವಿರತಿ ಇರಬೇಕಾಗ್ತದೆ. ವಿರತಿ ಅಂದರೆ ನಾವೆಲ್ಲ ಬಿಟ್ಟಿವ್ರಿ, ಇಲ್ಲರಿ ನಮಗೇನು ಮತ್ತು ಭಾಳ ವೈರಾಗ್ಯ ಬಂದುಬಿಟ್ಟದ್ರಿ ಅಂದ್ರೆ ವೈರಾಗ್ಯ ಸುಮ್ಮನೆ ಬರೋಂಗಿಲ್ಲ. ನಾವು ಇದನ್ನು ತಿಳ್ಕೊಬೇಕು. ಎಲ್ಲಿ ಕೇಳಿದೆಪ್ಪ ನೀನು ವೈರಾಗ್ಯ ಬರೋಕೆ? ಮಹಾತ್ಮರು ಕೇಳ್ತಾರೆ. ಹೌದು ರೀ, ವೈರಾಗ್ಯ ಬಂದದಂತೀರಲ್ಲ, ಎಲ್ಲಿ ಕೇಳಿರಿ? ಏನು ಕೇಳಿರಿ ನೀವು? ಇಲ್ಲರಿ ನಮಗೆ ವೈರಾಗ್ಯ ಬಂದದ್ರಿ, ನಮ್ಗೆ ಅದಕ್ಕೆ ಬಿಟ್ಕೊಂಡಿವ್ರಿ. ಹಂಗೆ ಬಿಟ್ಕೊಳಕ್ಕೆ ಬರೋಂಗಿಲ್ಲಪ್ಪ. ನೀ ಬಿಟ್ಟಿನಂತ ಹೇಳಕತ್ತಿದ್ದೆ, ಒಳಗೆ ಬೇರುಗಳು ಇರ್ತಾವೆ, ಬೇರು ಸಮೇತ ಕಿತ್ತಿ ಒಗಿಬೇಕಾಗಿದ್ದು ಆ ವೈರಾಗ್ಯ. ಅದಕ್ಕೆ ವಿರತಿಯಿಂದ ಇತರ ಸಂಪದ ಸುಖ ಮುಂಟೆ ಅಂತ ಹೇಳಿದಾರೆ. ಅದು ವಿರತಿ ಅಂದ್ರೆ ಸಾಮಾನ್ಯ ಅಲ್ಲ. ಈ ವಿಷಯಾದಿಗಳ ಮೇಲೆ ಅರಿತಾದಿ ವಿಷಯದೋಳುಳ್ಳ ದೋಷವನು ಅಂತ ಹೇಳ್ತಾರೆ ಅವರು. ಯಾವತ್ತು ತಿಳ್ಕೊಬೇಕು? ಹೆಂಡತಿ, ಮಕ್ಕಳು, ಮನೆ, ಸಂಸಾರ, ಈ ಜಗತ್ತು, ಇದ್ರ ಎಷ್ಟು ಸುಖ ಐತೋ ದುಃಖ ಐತೋ, ಇದು ಸತ್ಯ ಐತೋ ಮಿಥ್ಯೆ ಐತೋ ಅಂತ ಎಲ್ಲಿ ತಿಳಿಸ್ತಾನಿದು? ಸದ್ಗುರುವಿನ ಹತ್ರ ತಿಳ್ಕೊಳಕ್ಕೆ ಸಾಧ್ಯ ಆಗ್ತದೆ. ಇದು ಯಾವಾಗ ಇದು ಸತ್ಯ, ಇದು ಮಿಥ್ಯೆ, ಇದು ಆನಂದ, ಇದು ದುಃಖ ಅಂತ ಯಾವಾಗ ನಮಗೆ ಗೊತ್ತಾಗ್ತಾ ಬಂತು ಅಂತಂದಾಗ ಆವಾಗ ಏನಾಗ್ತದಪ್ಪ ನಮಗೆ ಅಂತಂದ್ರೆ ವಿಷಯಾದಿಗಳ ದೋಷ ದರ್ಶನ ಆಗ್ತದೆ. ಹೌದು, ಇದು ಏಟು ಮಾಡಿದ್ರೆ ಇಷ್ಟೇ ಐತೆ, ಇದು ಮಿಥ್ಯೆ ಐತೆ. ಮಿಥ್ಯೆ ಅನ್ನೋದಕ್ಕೆ ನಮಗೆ ಸಾಕ್ಷಿ ಅಥವಾ ಈ ಮಿಥ್ಯೆ ಅನ್ನೋದಕ್ಕೆ ನಮಗೆ ಉದಾಹರಣೆ ಯಾವುದಪ್ಪ ಅಂದ್ರೆ ಜಾಗ್ರ, ಸ್ವಪ್ನ, ಸುಸುಪ್ತಿ. ಜಾಗ್ರದಲ್ಲಿ ಮಾತ್ರ ಈ ಸಂಸಾರ ತೋರ್ತದೆ, ಸ್ವಪ್ನದಲ್ಲಿ ಈ ಸಂಸಾರ ತೋರಂಗಿಲ್ಲ, ಬೇರೆ ಸಂಸಾರ ಶುರುವಾಗ್ತದೆ, ಅದು ನಾಶ ಆಗ್ತದೆ. ಮತ್ತು ಸುಸುಪ್ತಿ ಅವಸ್ಥೆ ಬರ್ತದೆ, ಇವೆರಡೂ ಇರೋಂಗಿಲ್ಲ. ಅಲ್ಲಿ ಅಜ್ಞಾನ ಹೊಂದಿರ್ತದೆ. ಖರೆ ಇದು ಭಾಳ ಮಿಥ್ಯೆ ಐತಪ್ಪ ಇದು ಅಂತ ನಮಗೆ ಇವೆಲ್ಲ ದೋಷ ದರ್ಶನ ಆಯ್ತಂದ್ರೆ ಮನಸ್ಸು ನೀವು ಹೊರಗೆ ಹೋಗಂದ್ರೂ ಹೋಗಂಗಿಲ್ಲ, ಸುಮ್ಮ ಕುಂತ್ಕೊಂಡ್ಬಿಡ್ತದೆ. ಯಾವಾಗ ಈ ವಿಷಯಗಳು ಅಸತ್ಯದಿಂದ ಕೂಡಿದಾವ, ಇದ್ರ ಜೊತೆ ಹೋದ್ರೆ ನನ್ನ ಅನರ್ಥ ಆಗಿಬಿಡ್ತದೆ, ನಾನು ನಷ್ಟ ಮಾಡ್ಕೋತೀನಿ ಮಾನವ ಜನ್ಮ ಅಂತ ಹೇಳಿಬಿಟ್ಟು ಯಾವಾಗ ನಿನಗೆ ಅರ್ಥ ಆಯಿತು ಅಂತಂದಾಗ ಇಲ್ಲಿ ನಿನಗೆ ಈ ಕಡೆ
ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಈ ರೀತಿ ವಿರತಿ ಇದಕ್ಕೆ ವೈರಾಗ್ಯ ಅಂತ ಹೇಳ್ತಾರೆ. ಮತ್ತು ತಿರ್ಗಾ ಮನಸ್ಸಲ್ಲಿ ಹೋಗಂಗಿಲ್ಲ. ಯಾಕೆ ಹೋಗ್ತದೆ? ಅದು ಸರಿಯೇ ಇಲ್ಲ ಅಂದ ಮೇಲೆ ಮತ್ತೆ ಹೋಗಕ್ಕತ್ತದ ನನ್ನ ಮನಸ್ಸು, ಆಗಂಗಿಲ್ಲ. ಅದಕ್ಕೆ ವಿರತಿ ಅಂತ ಹೇಳ್ತಾರೆ. ನಾವೇನು ಕೇಳಾರ್ದ ಮನ್ಯಾಗ ಕೆಲವು ಭಾಳ ಮಂದಿ ನಾವು ಕೇಳಿರ್ತಿರ್ತೀವಿ, ಇಲ್ರಿ ಭಾಳ ವೈರಾಗ್ಯಶಾಲಿ ರೀ ಅಂತ. ವೈರಾಗ್ಯಶಾಲಿಗಾಕ ಎಲ್ಲಿ ಕೇಳ್ಯಾರ ಹೇಳ್ರಿ? ಗುರು ಮುಖಾಂತರ ಕೇಳಿದಾಗ ಆದಂಥ ವೈರಾಗ್ಯ ಬರ್ತದದು. ಅದು ಎಂಥ ವೈರಾಗ್ಯ ಅಂದ್ರೆ ಪರಮ ವೈರಾಗ್ಯ ಇರಬೇಕದು. ಮತ್ತು ಇವು ಸಣ್ಣ ಪುಟ್ಟ ವೈರಾಗ್ಯ ಅಲ್ಲ. ಪ್ರಸೂತಿ ವೈರಾಗ್ಯ, ಪುರಾಣ ವೈರಾಗ್ಯ, ಸ್ಮಶಾನ ವೈರಾಗ್ಯ, ಇವು 3 ವೈರಾಗ್ಯಗಳಲ್ಲ, ಪರಮ ವೈರಾಗ್ಯ ಬರಬೇಕಾಗ್ಯದ. ಮತ್ತು ಇದನ್ನು ಎಲ್ಲವನ್ನು ತಿಳ್ಕೊಂಡು ಈ ವೈರಾಗ್ಯ ಭಾವ ಬಂತು ಅಂದಾಗ ಇದರ ಮೂಲಕ ಏನಾದ್ರೆ ಆತ್ಮ ಅನಾತ್ಮ ಯಾವುದು ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕಾಗ್ತದೆ. ವಿವೇಕ ಅನ್ನುವಂಥದ್ದು ಏನಪ್ಪ ಅಂತಂದ್ರೆ ರೊಕ್ಕ ರೂಪಾಯಿ ಗಳಿಸಿದದಕ್ಕೆ ಭಾಳ ವಿವೇಕಿ ಅದನ್ರಿ ಅಂತ ಅನ್ನಂಗಿಲ್ಲ. ಆತ್ಮ ಯಾವುದು, ಅನಾತ್ಮ ಯಾವುದು, ಸತ್ಯ ಯಾವುದು, ಮಿಥ್ಯೆ ಯಾವುದು ಅಂತ ಬೇರ್ಪಡಿಸುವಂಥದಕ್ಕೆ ವಿವೇಕ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಕೂಡ ಅಗ್ನಿ ಜಲಗಳಲ್ಲಿ ಈ ಈ ಈ ಅಧಿಕಾರಿ ಹೆಂಗಿರ್ಬೇಕಂದ್ರೆ ಇನ್ನೊಂದು ಹೇಳ್ತಾರೆ ಅವರು, ಈ ವಿವೇಕಿನಾಗಿರ್ಬೇಕು. ಸತ್ಯ ಯಾವುದು ಮಿಥ್ಯೆ ಯಾವುದು ಅಂತ ತಿಳ್ಕೊಳ್ಬೇಕಾಗ್ತದೆ. ಮತ್ತು ಮೋಕ್ಷವನ್ನು ಪಡ್ಕೊಳ್ಬೇಕನ್ನುವಂಥ ಇಚ್ಛಾರೂಪ ಮುಮುಕ್ಷತ್ವ ಇರಬೇಕತ್ತಗ. ಎಂಥ ಇಚ್ಛೆ ಅಂದ್ರೆ ಯಾವಾಗ ಗುರುಗಳಿಗೆ ಎಲ್ಲ ಮಾಡ್ಕೊಂಡ್ಬಿಟ್ಟಾರಲ್ರಿ, ನಾವು ಹಂಗೆ ಯಾವಾಗ ಆಗ್ತೀವ್ರಿ ಅನ್ನೋದು ಬಯಕೆ ಬರಬೇಕು, ಉತ್ಕಟವಾದಂಥ ಇಚ್ಛೆ ಬರಬೇಕು. ಹೆಂಗೆ ಅಂತಂದ್ರೆ ನೋಡ್ರಿ, ಮನೆಗೆ ಬೆಂಕಿ ಹತ್ತಿರ್ತದೆ, ಮಕ್ಕೊಂಡಿರ್ತಾರೆ, ಎಲ್ಲರೂ ಮಕ್ಕೊಂಡಿರ್ತಾರೆ. ಬೆಂಕಿ ಹತ್ತಿದ ತಕ್ಷಣವೇ ನೀವು ಹೇಳ್ರಿ ಅಂತ ನಿಂದಿರ್ತಾರೆ. ನಲ್ಲಿ ಯಾರನ್ನ ಮಲಗಿದವ್ರು ದಿಗ್ಗಂತ ಹಾರಿ ಹೋಗ್ಬಿಡ್ತಾರೆ ನೋಡ್ರಿ ಹೊರಗೆ. ನೀವು ಬರ್ರಿ ಅಂತಾರ ಯಾರನ್ನು. ಇಲ್ಲ, ಬೆಂಕಿ ಹಚ್ಚಿಬಿಟ್ಟದಪ್ಪ, ನಾನು ಉಳಿದ್ರೆ ಸಾಕಂತ ಚಂಗಂತ ಹೆಂಗೆ ಹೊರಗೆ ಜಗದ್ ಬಿಡ್ತಾನೆ, ಯಾರನ್ನೂ ನೋಡಂಗಿಲ್ಲಲ್ಲಿ. ಅದ್ರಂಗೆ ಇಲ್ಲಿ ಕೂಡ ಮುಮುಕ್ಷತ್ವ ಭಾವ ಬರಬೇಕು. ಇದನ್ನು ಪಡ್ಕೊಳ್ತೀನಿ ಅನ್ನುವಂಥ ಭಾವ ಬರಬೇಕು, ಆ ಇಚ್ಛೆ ಇರಬೇಕು. ಮತ್ತೇನು ಹೇಳ್ತಾರೆ, ನೀರಲ್ಲಿ ಮುಳುಗಿದಂಥ ವ್ಯಕ್ತಿ ಇನ್ನು ಸಾಯಕತ್ತಾನೆ, ಕೆಳಗೆ ಹೋಗಕತ್ತಾನೆ, ಸಾಯ್ತಾ ಇದ್ದಾನ. ಆತ ಏನು ಮಾಡ್ತಾರೆ, ಕೈ ಮ್ಯಾಲೆ ಎತ್ತಿಕೆ ನಾನು ಕಾಪಾಡಿ ಅಂತ ಒಂದೇ ಭಾವ ಇರ್ತದೆ ನೋಡ್ರಿ. ಮತ್ತು ಬೇರೆ ನೀವು ಅವ್ರ ಹೆಸರು ಇವ್ರ ಹೆಸರು ಅಂತ ಎಲ್ಲ ನೆನೆಸ್ಕೊಂತ ಕುಂದಿರ್ತಾನೆ ಅನ್ನೋದ್ರಿಲ್ಲ. ನನ್ನ ಕಾಪಾಡ್ರಿ ಅನ್ನೋದು ಒಂದೇ ಕೈ ಮೇಲೆ ಎತ್ತಿರ್ತಾನೆ ವಿನ ಯಾವ ಆಸೆ ಆಕಾಂಕ್ಷೆಗಳು ಅವ್ರದ್ದು ಇವ್ರದಂತ ಏನು ತಲೆಗೆ ಬರೋಂಗಿಲ್ಲ. ಒಟ್ಟು ನಾ ಬದುಕಬೇಕು ಅನ್ನೋದು ಒಂದೇ ಬರ್ತಲ್ಲ. ಆ ರೀತಿ ಉತ್ಕಟವಾದಂಥ ಬಯಕೆ ಈತಿಗಿರ್ಬೇಕು. ಯಾರಿಗೆ? ಶಿಷ್ಯನಿಗೆ. ತಿಳ್ಕೊಳಪ್ಪ ಅಂದ್ರೆ ಇಲ್ಲರಿ, ನಾವು ಕೆಲಸ ಭಾಳ ಐತ್ರಿ, ಅಲ್ಲಿ ಆ ಸಂಸಾರ ಐತ್ರಿ, ಆ ಮೊಮ್ಮಕ್ಕಳು ಐತ್ರಿ, ಈ ಮಕ್ಕಳು ಐತ್ರಿ, ಹಂಗೈತ್ರಿ ಹಿಂಗೈತ್ರಿ ಅಂತ ಕುಂತ್ರೆ ಆಗ್ತದೆ ಅನ್ನಿದ್ರೆ ಸಾಧ್ಯನೇ ಇಲ್ಲ. ಅದಕ್ಕೆ ಈ ರೀತಿಯಾಗಿ ಉತ್ಕಟವಾದಂಥ ಇಚ್ಛೆ ಇರಬೇಕು, ಮೋಕ್ಷವನ್ನು ಪಡೆಯಬೇಕಂತ ಒಂದು ಬಯಕೆ ಇರಬೇಕು. ಮತ್ತು ಆತ ಶಮದಮಾದಿ ಷಟ್ ಸಂಪತ್ತಿನಿಂದ ಕೂಡಿರಬೇಕು. ಶಮ, ದಮ, ಉಪರತಿ, ತಿತಿಕ್ಷೆ, ಶ್ರದ್ಧಾ, ಸಮಾಧಾನದಿಂದ ಇವು ಈ ಸಂಪತ್ತಿನಿಂದ ಕೂಡಿರಬೇಕು. ಈ ರೀತಿ 9 ಗುಣಗಳಿಂದ ಕೂಡ್ಕೊಂಡಿದ್ರೆ ಆತ ಶಿಷ್ಯ ಅಂತ ಎಣಿಸ್ಕೊಳ್ತಾನೆ ರೀ. ಇದಕ್ಕೆ ಶಿಷ್ಯ ಅಂತಾರೆ, ಇದಕ್ಕೆ ಅಧಿಕಾರಿ, ಶಿಷ್ಯ ಅಂತ ಎಣಿಸ್ಕೊಳ್ತಾನೆ. ಮತ್ತು ವಿರಕ್ತಿ ಮೊದಲಾದ ಕೆಲವು ನೂತನ ಮನೋಹರಗಳಂತ ಈ ಕೆಲವೊಂದು ವರ್ತನೆಗಳಿಂದ ಕೂಡಿದ್ರು ಕೂಡ ಆತ ಶಿಷ್ಯ. ವಿರಕ್ತಿಯಿಂದ ಕೂಡಿದ್ರು ಕೂಡ ಆತ ಶಿಷ್ಯ ಅನ್ನಿಸ್ಕೊಳ್ತಾನೆ. ಯಾಕಂದ್ರೆ ಈ ರೀತಿಯಾಗಿ ಕೆಲವೊಂದು ವಿಚಾರಗಳನ್ನು ಮಹಾತ್ಮರು ಭಾಳಷ್ಟು ಅದ್ಭುತವಾಗಿ ಹೇಳ್ತಾರೆ. 3ನೇ ನುಡಿ ನೋಡೋಣ ಏನು ಹೇಳ್ತಾ ಇದ್ದಾರೆ. ಶಿಷ್ಯನು ಗುರುಗಳನ್ನು ಕುರಿತು ಶರಣು ಹೋಗಬೇಕು. ಮತ್ತು ನಾ ದೊಡ್ಡ ಅಧಿಕಾರಿ ಅದೀನಿ ರೀ ಅಂತ ಗುರುವಿನ ಹತ್ರ ಬಂದು ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂಡ್ತೀನಿ ಅಂದ್ರೆ ಇದು ನಡೀತದಾನೆ. ಆ ಗುರು ಭಾಳ ಪ್ರೀತಿ ತೋರಿಸ್ತಾನೆ, ಆದ್ರೆ ಒಳಗೆ ಅದು ಗಂಟು ಬಿಚ್ಚೋಕ್ಕಾಗಂಗಿಲ್ಲ ಅಲ್ಲ. ಹೆಂಗದ್ರೆ ನಾನೇನು ದೊಡ್ಡ ಅಧಿಕಾರಿ ಅದೀನಿ, ದೊಡ್ಡ ನಾನು ಮಿನಿಸ್ಟ್ರ್ ಅದೀನಿ, ಹಂಗದೀನಿ ಅಂತ ಬಂದು ಕಾಲ ಮೇಲೆ ಕಾಲು ಹಾಕ್ಕೊಂಡು ಗುರುವಿನ ಜೊತೆ ಮಾತಾಡಿ ಈ ಜ್ಞಾನ ಅಳವಡಕ್ಕೆ ಸಾಧ್ಯ ಇಲ್ಲ. ಗುರುವಿಗೆ ಸಂಪೂರ್ಣ ಶರಣು ಹೋಗಬೇಕಾಗ್ತದೆ ಮತ್ತು ಅವ್ರ ಕೃಪೆಗೆ ಪಾತ್ರ ಆಗ್ಬೇಕಂತ ಅನ್ನುವಂಥ ಕೆಲವು ವಿಚಾರಗಳನ್ನು ಹೇಳ್ತಾರೆ 3ನೇ ನುಡಿಯಲ್ಲಿ. ಒಂದು ದಿನದೋಳು ಯೋಗಿ ವೃಂದದೊಡಗೂಡಿ ಸುಖದಿಂದ ಒಪ್ಪುತಿಹದೊಡೆ ಆ ಗುರುವರೆಣ್ಯನಂ ಬಂದು ಕಂಡ ಆ ತನುಜನಲ್ಲಿ ಅಂತ ಹೇಳ್ತಾರೆ. ಏನು ಹೇಳ್ತಾನೆ, ಒಂದು ದಿನದೋಳು ಅಂತ ಹೇಳ್ತಾರೆ ಅವರು. ಒಂದು ದಿವಸ ಶಿಷ್ಯರ ಜೊತೆ ಎಲ್ಲರ ಜೊತೆ ಕೂಡ್ಕೊಂಡಿರ್ತಾರೆ.
ಯಾರು? ಗುರುಗಳು. ಎಂಥ ಒಂದು ಸಂತೋಷದಿಂದ ಕೂಡ್ಕೊಂಡಿರ್ತಾರೆ, ಎಲ್ಲರೂ ಕೂತ್ಕೊಂಡಿರ್ತಾರೆ. ಯಾಕಂದ್ರೆ ಎಲ್ಲಕ್ಕಿಂತ ಆ ಗುರು ಅಲ್ಲಿ ಭಾಳಷ್ಟು ಶ್ರೇಷ್ಠವಾಗಿರುವಂಥವನಿರ್ತಾನೆ. ಅಲ್ಲಿ ಒಬ್ಬ ಶಿಷ್ಯ ಆ ಸಭೆಗೆ ಬಂದು ಅಲ್ಲಿ ಗುರುಗಳನ್ನು ಕಾಣ್ತಾನೆ. ಒಬ್ಬ ಶಿಷ್ಯ ಹೆಂಗೆ ಕಾಣ್ತಾನೆ ಅಂದ್ರೆ, ಒಂದು ದಿನದೋಳು ಯೋಗಿ ವೃಂದದೊಡಗೂಡಿ ಒಂದು ದಿವಸ ಯೋಗಿಗಳೆಲ್ಲರ ಜೊತೆ ಕೂತ್ಕೊಂಡು, ಶಿಷ್ಯರುಗಳ ಜೊತೆ ಕೂತ್ಕೊಂಡು ಸುಖದಿಂದ ಭಾಳ ಸಂತೋಷದಿಂದ ಇದ್ದಾಗ ಆ ಗುರುಗಳನ್ನು ಕಂಡು ಒಬ್ಬ ಶಿಷ್ಯ ಅಲ್ಲಿಗೆ ಬರ್ತಾನೆ. ಆ ಗುರುಗಳನ್ನು ಕಂಡು ಅಲ್ಲಿಗೆ ಬಂದು ಅಲ್ಲಿ ಶಿಷ್ಯ ಮಾತಾಡ್ತಾನೆ. ಏನು ಅದು ಹೆಂಗೆ ಮಾಡಿದ? 4 ನುಡಿಯಲ್ಲಿ 2 ಪದವೆರಡು, ಕರವೆರಡು, ಭುಜ, ಎದೆ, ನೊಸಲು 2, ನೆಲ, ಸೋಂಕಲ್ ಅಷ್ಟಾಂಗದಿಂ ನಮಿಸಿ ಗುರುವರ್ಯ ಕರುಣಿಸಿ ನನಗೆಂದ. ನೋಡ್ರಿ, ಅದಕ್ಕೆ ಗುರುವಿಗೆ ಎಷ್ಟು ಸಾಷ್ಟಾಂಗ ನಮಸ್ಕಾರ ಮಾಡಬೇಕಾದ ಪ್ರಶ್ನೆ ಕೇಳಬೇಕಾದಾಗ ಪ್ರತಿಯೊಂದರಾಗಿ ಇಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡ್ಬೇಕು ಅನ್ನೋದು ಭಾಳ ಮುಖ್ಯ ಅದಂತ ಹೇಳ್ತಾರೆ. ಸದ್ಗುರುವಿಗೆ ಸಾಷ್ಟಾಂಗ ನಮಸ್ಕಾರ ಭಾಳ ಮುಖ್ಯ ಅಂತ ಇಲ್ಲಿ ಹೇಳ್ತಾರೆ. 2 ಪದ ಅಂದರೆ 2 ಪಾದಗಳು, 2 ಪಾದಗಳು, 2 ಕರಗಳು ಅಂದರೆ ಕೈಗಳು, 2 ಕೈಗಳು, ಮತ್ತು 2 ಭುಜಗಳು. ಎಷ್ಟದು? 6. ಒಂದು ಎದೆ, ಒಂದು ಹಣೆ, 8 ಆದ್ವಿಲ್ಲ. ಎದೆ ಭಾಗ, ಎದೆ, ಒಂದು ಹಣೆ, 2 ಕಾಲು, 2 ಪಾದ, 2 ಭುಜಗಳು, ಇವು ಅಷ್ಟಾಂಗ ಅಂತ ಅನ್ನಿಸ್ಕೊಳ್ತಾವೆ. ಇವು ಭೂಮಿಯನ್ನು ಮುಟ್ಟಬೇಕು. ಆ ರೀತಿ 8 ಅವಯವಗಳು ಭೂಮಿಯನ್ನು ತಟ್ಟಬೇಕು. ಈ ರೀತಿ ನಮಸ್ಕಾರ ಮಾಡಿದಾತ ಶಿಷ್ಯ. ನಮಸ್ಕಾರ ಮಾಡಿ ಗುರುವರ್ಯ ಅಂದರೆ ಎಲ್ಲಕ್ಕಿಂತ ಶ್ರೇಷ್ಠವಾದಂಥ ಗುರುದೇವನೇ, ಗುರುತ್ತಮನೇ, ದೇಶಿಕೋತ್ತಮನೇ ಅಂತ ಅರ್ಥ ಇದು. ನನಗೆ ಕರುಣಿಸಪ್ಪ, ನನಗೆ ಕೃಪೆ ಮಾಡು ಅಂತ ಕೇಳ್ಕೊಡ್ತಾ ಇದ್ದಾನೆ. ನೋಡ್ರಿ ಶಿಷ್ಯ ಬಂದು 5ನೇ ನುಡಿಯಲ್ಲಿ ಹೇಳ್ತಾರ. ಏನು ಹೇಳ್ತಾರ? ಮತ್ತೆ ಗುರುಪಾದಮಂ ಪೊತ್ತು ಶಿರದೋಳು ಸುಖಮಂ ಬೆತ್ತು ಕೈ ಮುಗಿದು ನುತಿಸಿ ನೂರು ಮಿಡಿಸಿ ನೆಲ ವೆತ್ತು ಬೆಸೆಗೊಂಡ ನವನೊಂದು ಅಂತ ಹೇಳ್ತಾರೆ. ಏನು ಹೇಳ್ತಾರೆ? ಮತ್ತೆ ಅಂದರೆ ಅನಂತರ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿ ಮತ್ತು ಅನಂತರ ಗುರುಪಾದಮಂ ಗುರುಚರಣಗಳನ್ನು ತನ್ನ ಮಸ್ತಕದಲ್ಲಿ ಹೊತ್ತು ಸಂತೋಷವನ್ನು ಹೊಂದಿ 2 ಕೈಗಳನ್ನು ಜೋಡಿಸಿ ಮತ್ತು ನಮಸ್ಕಾರ ಹಿಂಗೆ ಮಾಡಿದ. 2 ಕೈಗಳನ್ನು ಜೋಡಿಸಿ ಸ್ತೋತ್ರ ಮಾಡೋಕ್ಕೆ ಶುರು ಮಾಡಿದ. ಅದಕ್ಕೆ ಈ ರೀತಿಯಾಗಿ ಏನಂದ್ರೆ, ಈ ಗುರುಗಳು ಮೊದಲ ಏನು ಮಾಡಿದರು? ಅವರೆಲ್ಲ ಸಭೆಯಲ್ಲಿ ಕೂತ್ಕೊಂಡಿದ್ರು. ಅಲ್ಲಿ ಎಲ್ಲರೂ ಇದ್ದರು. ಅದಕ್ಕೆ ಕರ್ಮಿ, ಮುಮುಕ್ಷು, ಅಭ್ಯಾಸಿ, ಅನುಭವಿ ಎಲ್ಲರ ಜೊತೆ ಕೂತ್ಕೊಂಡಿದ್ರು ಸದ್ಗುರುನಾಥ. ಅಲ್ಲಿ ಮುಮುಕ್ಷಿ ಅನ್ನೋರು ಇದ್ದರು, ಕರ್ಮಿಗಳು ಇದ್ದರು, ಮತ್ತು ಅಭ್ಯಾಸಿಗಳು ಇದ್ದರು, ಎಲ್ಲರೂ ಇದ್ರಲ್ಲಿ. ಅಲ್ಲಿದ್ದಾಗ ಒಬ್ಬ ಶಿಷ್ಯ ಬಂದು ಆತ ಏನು ಹೇಳ್ತಾನ? ಅಪ್ಪ, ತಾಪತ್ರಯಾಗ್ನಿಯಿಂದ, ತಾಪತ್ರಯ ಅಂದರೆ ಯಾವುದು? ಈ ತಾಪಗಳು, 3 ತಾಪಗಳು: ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ. ಈ 3 ತಾಪದಿಂದ, ಈ 3 ತಾಪತ್ರಯಗಳಿಂದ ನಾ ಬೆಂದು ಹೋಗಿದ್ದೀನಪ್ಪ. ಯಾಕಂತಂದ್ರೆ ನಾನು ಎಲ್ಲಿ ಹುಡುಕ್ತಿದ್ದೆ, ನನಗೆ ಇದರಿಂದ ಯಾರು ಬಿಡುಗಡೆ ಮಾಡಿದ್ದಾರೆ, ಇದರಿಂದ ಯಾರು ಪಾರು ಮಾಡಿದ್ದಾರೆ, ಇದಕ್ಕೆ ಇಂಥ ಒಂದು ಮನಸ್ಸಿಗೆ ನೆಮ್ಮದಿ ಸಂತೋಷ ಕೊಡುವಂಥ ಸದ್ಗುರುನಾಥ ಎಲ್ಲಿದ್ದಾನೆ, ಇದರಿಂದ ಎಲ್ಲಿ ಸಿಗ್ತದೆ ನನಗನ್ನುವಂಥದ್ದು ಹುಡುಕಿಯಾದರೆ ಸಿಕ್ಕಿರಲಿಲ್ಲ. ತನಗೆ ನಿತ್ಯ ಸುಖ ರೂಪವಂಥ ಮೋಕ್ಷ ಕೊಡುವವರು ಎಲ್ಲಿ ದೊರಕ್ತಾರ? ಯಾವಾಗಲೂ ಆನಂದವಾಗಿರಬೇಕು ಅನ್ನುವಂಥದ್ದು, ಸದಾಕಾಲ ಆನಂದವಾಗಿ ಜನನ ಮರಣದಿಂದ ಬಿಡುಗಡೆ ಆಗಬೇಕು ಅಂಥ ಒಂದು ಬಿಡುಗಡೆ ಮಾಡುವಂಥ ಸದ್ಗುರನ್ನ ಎಲ್ಲಿ ದೊರೀತಾನ, ಯಾರಿರ್ಬೋದು ಅಂತ ಗುರುಗಳನ್ನು ಶೋಧ ಮಾಡುತ್ತಾ ಎಲ್ಲ ಕಡೆ ಶೋಧನೆ ಮಾಡ್ತಾ ಇದ್ದಾನೆ ಇಂಥ ಗುರುಗಳು. ಯಾಕಂದರೆ ಸಿದ್ಧಾರೂಢರು ಇಂಥ ಗುರುಗಳನ್ನು ಹುಡುಕ್ಲಿಕ್ಕೆ ಅವರು ಎಷ್ಟೊಂದು ತಿರುಗಾಡಿದರು ಮಹಾತ್ಮರು. ಅದಕ್ಕೆ ಈತ ಕೂಡ ಎಲ್ಲಿ ಅಂಥ ಗುರುಗಳು ಸಿಗ್ತಾರ, ನನಗಿಂತ ದುಃಖಕ್ಕೆ ಕಾರಣವಾಗಿರುವಂಥ ಈ ಭವಬಂಧನ ಪಾರು ಮಾಡುವಂಥವ್ರು ಯಾರು ಅದಾರ ಅಂತ ಗುರುಗಳ ಶೋಧನೆ ಮಾಡುತ್ತಾ ಆ ಬ್ರಹ್ಮ ಜಿಜ್ಞಾಸವನ್ನು ಮಾಡುವಂಥ ಜಾಗಕ್ಕೆ ಬಂದಾತ. ಗುರುಗಳನ್ನು ಕಂಡ ಅಷ್ಟಾಂಗ ನಮಸ್ಕಾರ ಮಾಡಿದಾತ. ಸಾಷ್ಟಾಂಗ ನಮಸ್ಕಾರ ಮಾಡಿ, ಹೇ ಗುರುವರೇನೇ, ಅಪ್ಪ ಗುರುವೇ, ನನ್ನ ಮೇಲೆ ಕೃಪೆ ಮಾಡ್ಬೇಕಂತ ಬೇಡ್ತಾನತ.
ಏನು ಹೇಳ್ತಾನತ, ನನ್ನ ಮೇಲೆ ಗುರುವರೇನೇ ನನ್ನ ಮೇಲೆ ಕೃಪೆ ಮಾಡ್ಬೇಕಂತ ಬೇಡ್ತಾ ಗುರುವಿನ ಪಾದಗಳನ್ನು ಮುಟ್ಟಿ ನಮಸ್ಕಾರ ಮಾಡ್ತಾನೆ. ಅದಕ್ಕೆ ಹೇಳ್ತಾರೆ, ದೇಶ ತಿರುಗಿ ಕೋಶವನೋದಿ ಕಾಶಿಗೋದರೇನಯ್ಯ, ನಿನ್ನ ಪಾದ ಸೇವೆಯಲ್ಲಿ ಎಲ್ಲ ತೀರ್ಥವಿರುವುದಯ್ಯ, ಕಾಶೀಶ ನನ್ನಲ್ಲಿರುವ ಅರಿವನ್ನು ತಿಳಿಸಿದ್ದ ಗುರುವೇ. ಏನು ಅದ್ಭುತ ರೀ! ಈ ಮನಸ್ಸಿರ್ಬೇಕು. ಅಪ್ಪ ಎಲ್ಲ ಕಡೆ ಎಲ್ಲಿ ಹೋದ್ರೇನು ನಿನ್ನ ಪಾದದಲ್ಲೇ ಅದು ಎಲ್ಲೊಟ್ಟು, ಇದು ಬಿಟ್ಟು ಎಲ್ಲಿ ಹೋಗಲಿ ನಾನು ಅನ್ನುವಂಥ ಭಾವ ಒತ್ತು ಸದ್ಗುರುವಿಗೆ ಶರಣಾಗಿದ್ದಾನತ್ತ. ಈಗ ಬೇಡಿಕೊಂಡು ಆತ ಹೇಳಕತ್ತಾನ ಭಕ್ತಿಯಿಂದ. ನೋಡ್ರಿ ಏನು ಹೇಳಕತ್ತಾನತ್ತ, ತನ್ನ ಭಕ್ತಿಯಿಂದ ಪಾದಕಮಲಗಳನ್ನು ಮುಟ್ಟಿ ಕೈಗಳನ್ನು ಮುಗಿದು ಚೈತನ್ಯಂ ಶಾಶ್ವತಂ ಶಾಂತಂ ಅನ್ನುವಂಥ ಗುರುಸ್ತುತಿಯನ್ನು ಮಾಡೋಕ್ಕೆ ಶುರು ಮಾಡಿದ. ಚೈತನ್ಯಂ ಶಾಶ್ವತಂ ಶಾಂತಂ ಉಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಇದನ್ನು ಹೇಳಕತ್ತಿದ ನೂರಾರು ಪಾಲು ಖುಷಿಯಿಂದ ಸಂತೋಷದಿಂದ ಸುಖದಿಂದ ಕೂಡಿ ಗುರುಗಳನ್ನು ಕುರಿತು ಪ್ರಶ್ನೆಯನ್ನು ಮಾಡುವಂಥವನದು ಭಾಳ ಖುಷಿ ಐತಿ. ಇಂಥ ಸದ್ಗುರುಗಳು ಸಿಕ್ಕಾರಲ್ಲಪ್ಪ, ನಾ ಗೆದ್ದೆ, ಎಲ್ಲ ಸಿಕ್ಕಿಬಿಡ್ತು ನನಗೆ, ಭಾಳ ಖುಷಿಯಾಗಿಬಿಡ್ತದೆ. ಎಷ್ಟು ಖುಷಿ ಆಯಿತು, ಅಷ್ಟೇ ಸುಖದಿಂದ ಕೂಡ್ಕೊಂಡು ಗುರುಗಳನ್ನು ಕುರಿತು ಪ್ರಶ್ನೆಯನ್ನು ಮಾಡಿದ. ಏನು ಪ್ರಶ್ನೆಯನ್ನು ಮಾಡ್ದ, ಎಷ್ಟು ಅದ್ಭುತವಾಗಿ ಹೇಳ್ತಾರ. 6ನೇ ನುಡಿಯಲ್ಲಿ ಹೇಳ್ತಾರೆ. ಪ್ರಶ್ನೆಗಳನ್ನು ಭಾಳಷ್ಟು ವಿಶೇಷವಾಗಿ ಮಾಡ್ತಾನೆ ಶಿಷ್ಯ. ಈ ಜಗತ್ತು ಏನಿದು, ಈ ಜಗತ್ತು ತೋರಕತ್ತದಲ್ಲ ಗುರುವೇ, ಇದು ಏನಿದು, ಮತ್ತು ಎಲ್ಲಿಂದ ಹುಟ್ಟ್ಯದಿದೆ ಜಗತ್ತು? ಹಲವಾರು ವಿಷಯಕ್ಕೆ ನೋಡಿರಿ, ಜಗತ್ತಿನ ವಿಷಯಕ್ಕೆ ಭಿನ್ನ ಭಿನ್ನ ವಿಚಾರಗಳನ್ನು ಹೇಳುವಂಥವ್ರು, ಅದಕ್ಕೆ ಅಭಿಪ್ರಾಯಗಳು ಉಳ್ಳಂಥವ್ರು ಅದಾರ. ಅವ್ರು ಯಾಕೆ ಆಗ್ಯಾರ ಹಂಗೆ? ಭಾಳಷ್ಟು ಭಿನ್ನ ಭಿನ್ನ ವಿಚಾರ, ಇದು ಹಂಗೈತ್ರಿ ಹಿಂಗೈತ್ರಿ ಅಂತ ನಾನಾ ರೀತಿಯಿಂದ ಹೇಳುವಂಥವ್ರು ಭಾಳ ಜನ ಆಗ್ಯಾರ. ಇದು ಹೆಂಗಾಯ್ತು ಅನ್ನುವಂಥದ್ದು. ಯಾಕಂತಂದ್ರೆ ಈ ರೀತಿ ಇವೆಲ್ಲವಕ್ಕೆ ಹಲವಾರು ವಿಚಾರಗಳು ಈ ಜಗತ್ತಿನ ಬಗ್ಗೆನೂ ಹೇಳಿದ್ದಾರೆ. ಈ ಜಗತ್ತಿನ ವಿಷಯದ ಬಗ್ಗೆ ಭಾಳಷ್ಟು ಜನ ಹೇಳಿದಾರಲ್ಲ, ಇಂಥವರು ಎಲ್ಲ ವಿಚಾರಗಳನ್ನು ಹೆಂಗೆ ಹೇಳಿದ್ದಾರೆ ಅನ್ನುವಂಥದ್ದನ್ನು ಈ ವಿಚಾರಗಳನ್ನು ಈ ಸೂತ್ರದ ಅಂತ್ಯದವರೆಗೆ ಪ್ರಶ್ನೆಯನ್ನು ಮಾಡ್ತಾನತ್ತ. ಈ ಸೂತ್ರದ ಕೊನೆಯವರೆಗೂ ಇದೇ ಪ್ರಶ್ನೆಯನ್ನು ಮಾಡ್ತಾನತ್ತ. ಶಿಷ್ಯ ಮಾಡುವಂಥ ಪ್ರಶ್ನೆ ಇದು. ಗುರುಗಳು ಆಯ್ತಪ್ಪ, ನಿನಗೇನೇನು ಪ್ರಶ್ನೆ ಅದು ಎಲ್ಲ ಕೇಳು, ನಾವು ಸುಮ್ಮ ಕುಂತು ಕೇಳ್ತೀನಿ ಅಂತ ಕುಂತು ಕೇಳಕತ್ತಾರೆ. ಈಗ ಆತ ಪ್ರಶ್ನೆ ಮಾಡ್ತಾನೆ ಶಿಷ್ಯ. ಏನು ಮಾಡ್ತಾನೆ ನೋಡೋಣ. 6ನೇ ನುಡಿಯಲ್ಲಿ, ಗುರುವೇ ಭಿನ್ನ ಅಪಮಾನ ಧರಿಸು ಫಲ ಒಂದದಿಂದ ಇರುತ್ತಿರ್ಪ ಜಗವಿದೇನಲ್ಲಿ ಪುಟ್ಟಿ ಬಂಧುರವಾಗಿ ತೋರುತ್ತಿಹುದೆಂತು ಪ್ರಶ್ನೆ ಮಾಡ್ದ. ಇಲ್ಲಿ ಏನು ಮಾಡ್ದ ಗುರುವೇ ನೋಡ್ರಿ. ಅದಕ್ಕೆ ಗುರುವಿನ ಒಂದು ಗುರು ಶಿಷ್ಯನ ಒಂದು ಅಧಿಕಾರತ್ವ ನೋಡಿ, ಅವನ ಪರಿಶುದ್ಧವಾದಂಥ ಮನಸ್ಸು ಇವೆಲ್ಲ ನೋಡ್ಕೊಂಡು ಕೇಸಿ ಒಳ್ಳೆ ಯೋಗ್ಯ ಶಿಷ್ಯ ಅದನಂತ ಆತನ ಮಲ್ಲಿ ಬಂತು. ಗುರು ಭಾಳಷ್ಟು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಅದ ಈತ. ಈ ಗುರುವಿನಿಂದನೇ ನಾ ಇಂಥ ಒಂದು ಭವಬಂಧನವನ್ನು ದಾಟ್ಲಿಕ್ಕೆ ಸಾಧ್ಯ ಅದ ಅನ್ನುವಂಥದ್ದು ಇತ್ತಿಗೂ ಮನದಟ್ಟಾಯಿತು. ಈಗ ಇಬ್ಬರದು ನಡೀತು. ಆವಾಗ ಪ್ರಶ್ನೆ ಕೇಳಕತ್ತಿದ ಶಿಷ್ಯ, ಅಪ್ಪ ಗುರುವೇ, ನಾನು ಕೇಳುವುದನ್ನು ಸ್ವಲ್ಪ ಕಿವಿಗೆ ಹಾಕ್ಕೊಳ್ರಿ. ಯಾಕಂದ್ರೆ ಸಾವಿರಾರು ಮಂದಿ ಭಕ್ತರು ಇರ್ತಾರೆ, ಲಕ್ಷಾನುಗಟ್ಟಲೆ ಭಕ್ತರು ನಿನಗೆ. ಮತ್ತು ನಾ ಕೇಳುವಂಥದ್ದು ಒಂದು ಸ್ವಲ್ಪ ಅಲಕ್ಷ್ಯ ಮಾಡಿಬಿಟ್ರೆ ಮತ್ತು ನಾನು ಹಂಗೆ ಸತ್ತು ಹೋಗ್ಬಿಡ್ತೀನಿ. ನನ್ನ ಮಾತು ಒಂದು ಸ್ವಲ್ಪ ಲಕ್ಷ್ಯಕ್ಕೆ ತೊಗೊಳ್ರಿ ನೀವು. ಅದಕ್ಕೆ ಹಲವು ಪ್ರಕಾರವಾಗಿ ಇರುವಂಥ ಈ ಜಗತ್ತು ಏನಿದು ತೋರಕತ್ತದಲ್ಲ ಹಿಂಗೆ, ಮತ್ತು ಎಲ್ಲಿಂದ ಹುಟ್ಟೇದಿದು, ಎಲ್ಲಿಂದ ಬಂತಿದು? ಏನು ಸರಿ ಇದೇ ಸತ್ಯದ ನಂಗೆ ಕಾಣ್ತಾ ಇದೆಯಲ್ಲ, ಇದನ್ನು ನನಗೆ ಹೇಳ್ರಿಪ್ಪ ಅಂತ ಕೇಳ್ತಾನೆ. ಮತ್ತೆ ಪ್ರಶ್ನೆ ಮಾಡ್ತಾನೆ. ಕೆಲವೊಂದು ವಿಚಾರಗಳನ್ನು ಹೇಳ್ತಾನತ್ತ. 7ನೇ ನುಡಿ ಇದನ್ನು ಹೇಳ್ತಾರ, ಕೆಲರಿದಂ ಪುಸಿ ಎಂದು ಕೆಲರಿದಂ ದಿಟವೆ ಎಂದು. ಎಷ್ಟು ಮಂದಿ ಒಂದೊಂದು ಥರ ಹೇಳ್ತಾರಪ್ಪ. ನಾವು ಅವ್ರದ್ದು ಕೇಳಲೆ ಇವ್ರದ್ದು ಕೇಳಲೆ, ಅವ್ರ ಬಲ್ಲಿ ಹೋದ್ರೆ ಅವರು ಒಂಥರ ತಲೆ ಕೆಡಿಸ್ತಾರೆ, ಇವ್ರ ಬಲ್ಲಿ ಹೋದ್ರೆ ಇವ್ರು ಒಂದು ತಲೆ ತಿನ್ನಂಗೆ ಹೇಳಿಬಿಡ್ತಾರೆ, ಇವ್ರ ಹತ್ರ ಹೋದ್ರೆ ಅವರು ಒಂಥರ ಹೇಳ್ತಾರೆ. ನಾ ಯಾರ್ದಂತ ನಂಬಬೇಕು?
12 ಮಂದಿ 12 ವಿಚಾರಗಳನ್ನು ಹೇಳತ್ತಾರಪ್ಪ. ಮತ್ತು ನಾನು ಹೆಂಗೆ ತಿಳ್ಕೊಳ್ಬೇಕು ಹೇಳು ಅಂದಾಗ ಕೆಲರಿದಮ್ ಅದನ್ನೇ ಪ್ರಶ್ನೆ ಮಾಡ್ತಾ ಇದ್ದಾನೆ. ಕೆಲರಿದಮ್ ಪುಸಿ ಅಂತಾರೆ, ಕೆಲವರು ಇದು ಸುಳ್ಳಾದ ಅಂತ ಹೇಳ್ತಾರೆ, ಕೆಲರಿದಮ್ ಸತ್ಯ ಅದ ಅಂತ ಹೇಳ್ತಾರೆ ದಿಟವೆಂದು, ಕೆಲರಿದಮ್ ಪುಸಿ ಎಂದು, ಕೆಲರಿದಮ್ ದಿಟವೆಂದು, ಕೆಲರಿದಮ್ ಮೊದಲೋಳು ಇಹುದು ಅರಿದೊಡೆ ಇಲ್ಲೆಂದು, ಕೆಲರಿದಮ್ ನುಡಿಯಲು ಅರಿಯದೊಂದು ಅರಿದಂದು ಅಂತ ಹೇಳ್ತಾರೆ. ನೋಡ್ರಿ ಏನು ಹೇಳ್ತಾರೆ, ಕೆಲವ್ರು ಏನು ಹೇಳ್ತಾರೆ, ಇದಕ್ಕೆ ಸುಳ್ಳು ಅಂತ ಹೇಳ್ತಾರೆ ಈ ಜಗತ್ತು, ಕೆಲವರು ಇದು ಸತ್ಯ ಅದ ಅಂತ ಹೇಳ್ತಾರೆ, ಕೆಲರಿದಮ್ ಮೊದಲೋಳಿಹುದು ಮೊದಲು ಐತಿ, ಇದು ಜಗತ್ತು ಐತೆ, ಯಾವಾಗ ತಿಳ್ಕೊಳ್ತಾನ ಅರಿತಾನ ಅವಾಗ ಈ ಜಗತ್ತಿಲ್ಲ ಅಂತ ಕೆಲವ್ರು ಹೇಳ್ತಾರೆ. ಈ ರೀತಿ ಕೆಲರಿದಮ್ ನುಡಿಯಲು ಅರಿದಂದು ಅಂತ ಹೇಳ್ತಾರೆ. ಈ ರೀತಿಯಾಗಿ ಹಲವಾರು ರೀತಿ ಮತವಾದಿಗಳು ನಾನಾ ರೀತಿಯಿಂದ ಹೇಳ್ತಾರೆ ನೋಡಿ. ಅದಕ್ಕೆ ಈ ಜಗತ್ತು ಕುರಿತು ಕೆಲರು ಯಾರು ಅಸತ್ಖ್ಯಾತಿಗಳು ಈ ಮುಂದೆ ಬರ್ತಾರೆ. ಒಂದು ಸ್ವಲ್ಪ ವಿಚಾರದಾಗ ಮುಂದೆ ಖ್ಯಾತಿಗಳ ಬಗ್ಗೆ ಹೇಳ್ಕೊಂಡು ಬರ್ತಾರೆ. ಕೆಲವ್ರು ಏನು ಹೇಳ್ತಾರೆ, ಅವರು ಅಸತ್ಖ್ಯಾತಿಗಳು ಏನು ಹೇಳ್ತಾರೆ, ಅವರಂದ್ರೆ ಶೂನ್ಯವಾದಿಗಳು. ಈ ಜಗತ್ತು ಸುಳ್ಳಾಗ್ಯದ ಅಂತ ಹೇಳ್ತಾರೆ ಅವರು. ಮತ್ತು ಈ ಜಗತ್ತು ಕೆಲವ್ರು ಏನು ಹೇಳ್ತಾರೆ, ಈ ದಿಟವೆಂದು, ಕೆಲವ್ರು ದಿಟವೆಂದು, ಅವ್ರು ಯಾರು ಸತ್ಖ್ಯಾತಿಗಳು. ಅವ್ರು ಹೇಳ್ತಾರೆ ಈ ಜಗತ್ತು ಸತ್ಯ ಅದ ಅಂತ ಹೇಳ್ತಾರೆ. ಅಂದ್ರೆ ಅವರು ದ್ವೈತಿಗಳು. ಅವ್ರು ಏನು ಹೇಳ್ತಾರೆ, ಇದು ಸತ್ಯ ಅಂತ. ಮತ್ತು ಈ ಜಗತ್ತನ್ನು ಕುರಿತು ಕೆಲವರು ಅಖ್ಯಾತಿ ಅನ್ಯತಾ ಖ್ಯಾತಿಗಳು. ಅಂದ್ರೆ ಅವರು ಅಖ್ಯಾತಿ ಮತ್ತು ಅನ್ಯತಾ ಖ್ಯಾತಿ ಅಂದ್ರೆ ಅಖ್ಯಾತಿ ಮತ್ತು ಅನ್ಯತಾ ಖ್ಯಾತಿ ಅಂದರೆ ಪೂರ್ವಮೀಮಾಂಸಕರು ಮತ್ತು ನೈಯಾಯಿಕರು ಅಂತ ತೊಗೊಳ್ಬೇಕು. ಅವ್ರು ಏನು ಹೇಳ್ತಾರೆ, ಅರಿವು ಪೂರ್ವದಲ್ಲಿ ಇರ್ತದದು. ಇವ್ರೇನು ಹೇಳ್ತಾರೆ, ಪೂರ್ವಮೀಮಾಂಸಕರು ನೈಯಾಯಿಕರು ಏನು ಹೇಳ್ತಾರೆ, ಅನ್ಯತಾ ಖ್ಯಾತಿ ಮತ್ತು ಈ ಅಖ್ಯಾತಿ ಅನ್ಯತಾ ಖ್ಯಾತಿ ಬಗ್ಗೆ ಹೇಳ್ತಾರೆ ಅವರು. ಅಖ್ಯಾತಿ ಅಂದರೆ ಪೂರ್ವಮೀಮಾಂಸಕರು, ನೈಯಾಯಿಕರು ಅಂತಂದ್ರೆ ಅನ್ಯತಾ ಖ್ಯಾತಿ. ಇವ್ರೇನು ಮಾಡ್ತಾರೆ, ಇದನ್ನು ಜಗತ್ತು ಮೊದಲಿತ್ತು, ಇದು ತಿಳಿದ ಮೇಲೆ, ಮೊದಲು ತಿಳಿಯೋದಕ್ಕಿಂತ ಮುಂಚೆ ಈ ಜಗತ್ತಿತ್ತು, ಆದ್ರೆ ತಿಳಿದ ನಂತರ ಇದು ಜಗತ್ತು ತೋರಂಗಿಲ್ಲ ಅಂತ ಅವ್ರು ಹೇಳ್ತಾರೆ. ನೋಡ್ರಿ ಯಾರ್ಯಾರು ಎಷ್ಟು ಜನ ಅಸತ್ಖ್ಯಾತಿಗಳು ಮತ್ತು ಸತ್ಖ್ಯಾತಿಗಳು ಮತ್ತು ಅಖ್ಯಾತಿಗಳು ಅನ್ಯತಾ ಖ್ಯಾತಿಗಳು ಇವರೆಲ್ಲ ಏನು ಹೇಳ್ತಾರೆ, ನಾನಾ ರೀತಿಯಿಂದ ಹೇಳ್ತಾರೆ. ಇವರು ಏನು ಹೇಳ್ತಾರೆ, ಅಖ್ಯಾತಿ ಅನ್ಯತಾ ಖ್ಯಾತಿಗಳು ತಿಳಿಯೋದಕ್ಕಿಂತ ಮುಂಚೆ ಈ ಜಗತ್ತಿತ್ತು, ತಿಳಿದ ಮೇಲೆ ಈ ಜಗತ್ತು ತೋರಂಗಿಲ್ಲ ಅಂತ ಇದನ್ನು ಹೇಳ್ತಾರೆ. ಮತ್ತು ಕೆಲವರು ಏನು ಹೇಳ್ತಾರೆ, ಖ್ಯಾತಿಗಳು ಅಂದರೆ ಯಾರು, ವೇದಾಂತಿಗಳು. ಅನಿರ್ವಚನೀಯ ಖ್ಯಾತಿ ಹೇಳ್ತಾರೆ ಅವರು. ಕೆಲವರು ಅನಿರ್ವಚನೀಯ ಖ್ಯಾತಿ ಅಂದರೆ ಅನಿರ್ವಚನೀಯ ಖ್ಯಾತಿ ಯಾರು ಹೇಳ್ತಾರೆ, ಇದು ವೇದಾಂತಿಗಳು ಹೇಳ್ತಾರೆ. ಅದಕ್ಕೆ ನುಡಿಯಲ್ಲಿ ಅರಿದೆಂದು ಹೇಳಲಿಕ್ಕೆ ಬಾರದೆಂದು ಆ ವೇದಾಂತಿಗಳು ಹೇಳ್ತಾರೆ, ನುಡಿಯಲ್ಲಿ ಅರಿದೆಂದು ಹೇಳಲಿಕ್ಕೆ ಅದು ಬರೋಂಗಿಲ್ಲ ಅಂತ ಇವ್ರು ಹೇಳ್ತಾರೆ. ಅದಾದಂತೂ ಹೇಳಕ್ಕೆ ಬರೋಂಗಿಲ್ಲ, ಇಲ್ಲ ಅಂತಲೂ ಹೇಳಕ್ಕೆ ಬರೋಂಗಿಲ್ಲ. ಅದಕ್ಕೆ ಅವ್ರ ವೇದಾಂತಿಗಳು ಏನು ಹೇಳ್ತಾರೆ, ಅನಿರ್ವಚನೀಯ ಖ್ಯಾತಿ ಹೇಳ್ತಾರೆ. ಅಂದ್ರೆ ನೀನು ನೋಡಿದಾಗ ಜಗತ್ತದ, ನೋಡ್ದಿದ್ದಾಗ ಜಗತ್ತಿಲ್ಲ ಅಂತ ಅವ್ರು ಹೇಳ್ತಾರೆ. ಇಷ್ಟು ಬರ್ತಾವೆ ನೋಡ್ರಿ. ಯಾಕಂದ್ರೆ ಅನಿರ್ವಚನೀಯ ಖ್ಯಾತಿ ವೇದಾಂತಿಗಳು ಹೇಳ್ತಾರೆ ಈ ರೀತಿಯಾಗಿ. ಮತ್ತು 8ನೇ ನುಡಿಯಲ್ಲಿ ಹೇಳ್ತಾರೆ, ಏನು ಹೇಳ್ತಾರೆ, ಬೇರೆ ಬೇರೆ ಅನುಮಾನ, ಬೇರೆ ಬೇರೆ ತರ್ಕಂ, ಬೇರೆ ಬೇರಾದ ಶಾಸ್ತ್ರಯುಕ್ತಿಗಳಿಂದ ಸಾರಿ ಸಂಪಾದಿಸುವರಿಲ್ಲಿ ಅಂತ ಹೇಳ್ತಾರೆ. ಈ ರೀತಿಯಾಗಿ ನಾನಾ ರೀತಿಯಿಂದ ಹೇಳ್ತಾರೆ. ಈ ಭಾಳಷ್ಟು ಭಿನ್ನವಾದಂಥ ಅನುಮಾನ ಪ್ರಮಾಣಗಳಿಂದ ಮತ್ತು ಬೇರೆ ಬೇರೆ ನೋಡ್ರಿ ತರ್ಕಗಳಿಂದಲೂ ಭಿನ್ನಗಳಾದ ಶಾಸ್ತ್ರಯುಕ್ತಿಗಳಿಂದ ಇಲ್ಲಿ ಪ್ರಸಿದ್ಧವಾಗಿ ಅಂದರೆ ಈ ಸ್ಥಳದಲ್ಲಿ ಪ್ರತಿಪಾದನೆ ಮಾಡ್ತಾರೆ ಅವರು. ಈ ವಿಚಾರದಲ್ಲಿ ನಾನಾ ರೀತಿಯಿಂದ ಅವ್ರು ಏನು ಹೇಳ್ತಾರೆ, ಅನುಮಾನ ಪ್ರಮಾಣಗಳಿಂದ, ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಶಬ್ದ ಪ್ರಮಾಣ, ಮತ್ತು ಉಪಪತ್ತಿ ಪ್ರಮಾಣ, ಉಪಮಾನ ಪ್ರಮಾಣ ಅಂತ ಇವೇನು 6 ಪ್ರಮಾಣಗಳು ಬರ್ತಾವೆ. ಅದಕ್ಕೆ ಭಿನ್ನಗಳಾದಂಥ ಅನುಮಾನ ಪ್ರಮಾಣಗಳಿಂದಲೂ ತರ್ಕಗಳಿಂದಲೂ ಭಿನ್ನಗಳಾದ ಶಾಸ್ತ್ರಯುಕ್ತಿಗಳಿಂದಲೂ ಈ ಸ್ಥಳದಲ್ಲಿ ಹೇಳುವಂಥದ್ದು ಹೇಳ್ತಾರೆ. ಭಾಳಷ್ಟು ಪ್ರತಿಪಾದನೆ ಮಾಡ್ತಾರೆ. 9ನೇ ನುಡಿಯಲ್ಲಿ ಹೇಳ್ತಾರೆ, ಏನೆಂದು ತಿಳಿವೆ ನಾನೇನೆಂದು ನಂಬಿ ಸಂಧಾನಮ್ಮ ಮಾಳ್ಪೆನಿದನೇ ಸತ್ಯಾರ್ಥವಿ ನೀನೇ ಗುರುವರ್ಯ ಕರುಣಿಪುದು. ನೋಡ್ರಿಯಪ್ಪ, ನಾನು ಏನು ಮಾಡಲಿ ಹೇಳ್ರಪ್ಪ, ಏನೆಂದು ತಿಳಿವೆ, ನಾನು ಯಾವುದು ಸತ್ಯ ಅಂತ ಅರಿಲಿ, ಯಾವುದು ಸತ್ಯ ಅಂತ ನಂಬಲಿ, ನಾನು
ಯಾವುದ್ರ ಮೇಲೆ ವಿಶ್ವಾಸ ಇರಲಿ, ಯಾವುದ್ರ ಬಗ್ಗೆ ಚಿಂತನೆ ಮಾಡಲಿ. ನಾನು ಏ ಗುರುನಾಥನೇ, ನಾನು ಮಾಡುವಂಥ ಪ್ರಶ್ನೆಗಳನ್ನು ನೀನು ಏಕಾಗ್ರ ಚಿತ್ತದಿಂದ ಆಲಿಸ್ರಪ್ಪ. ಏನಂದ್ರೆ ಈ ಜಗತ್ತು ಕಾಣ್ತದೆ ನೋಡ್ರಿ, ದೃಶ್ಯವೇ ಕಾಣ್ತದಲ್ಲ, ಈ ಜಗತ್ತು ಭಾಳ ವಿಚಿತ್ರ ಆಗ್ಯದ. ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ ಇವು. ಯಾಕಂದ್ರೆ ಈ ಜಗತ್ತು ದೃಶ್ಯವಾಗಿ ತೋರ್ತದಲ್ಲ, ಬಹಳ ವಿಚಿತ್ರ ಆಗ್ಯದ. ಮತ್ತು ಹಂಗೆ ಇದು ಏನಂತ ಅನ್ನಲಿ, ಜಗತ್ತು ತೋರಕತ್ತದ. ಇದು ಬ್ರಹ್ಮರೂಪ ಅಂತ ಅಂದ್ಕೊಳ್ಳೆ, ಇದು ಮಾಯಾ ರೂಪ ಅಂತ ಅಂದ್ಕೊಳ್ಳೆ, ಅಥವಾ ಎರಡೂ ಕೂಡಿದಂಥದ್ದು ಅಂದ್ಕೊಳ್ಳೆ. ನಾನು ಮಾಯಾ ರೂಪದ ಒಂದಂತ ಅಂದ್ಕೊಳ್ಳೆ, ಅಥವಾ ಬ್ರಹ್ಮರೂಪದ ಒಂದು ಅಂದ್ಕೊ, ಅಥವಾ ಎರಡು ಮಿಕ್ಸ್ ಅದಂತ ಅಂದ್ಕೊಳ್ಳೆ. ಮತ್ತು ಪೂರ್ವಮೀಮಾಂಸಕರು ಏನು ಹೇಳ್ತಾರೆ, ಇದು ಜಗತ್ತು ಕರ್ಮಗಳಿಂದ ಆಗ್ಯದೋ ಏನು, ಅವರು ಕರ್ಮದಿಂದ ಆಗ್ಯದ ಅಂತ ಹೇಳ್ತಾರೆ. ಅವರು ಯಾರು? ಪೂರ್ವಮೀಮಾಂಸಕರು ಹೇಳ್ತಾರೆ, ಈ ಕರ್ಮದಿಂದ ಈ ಜಗತ್ತಾಗ್ಯದಪ್ಪ ಅಂತ ಹೇಳ್ತಾರೆ. ನೈಯಾಯಿಕರು ಪರಮಾಣುಗಳಿಂದ ಆಗ್ಯದ ಅಂತ ಹೇಳ್ತಾರೆ ಅವರು. ಮತ್ತು ಅದರಿಂದ ಆಗ್ಯದನ? ಅವರು ಪೂರ್ವಮೀಮಾಂಸಕರು ಏನು ಹೇಳ್ತಾರೆ, ಕರ್ಮದಿಂದ ಜಗತ್ತಾಗ್ಯದ ಅಂತ ಹೇಳ್ತಾರಲ್ಲ, ಅದನ್ನು ನಾನು ತಿಳ್ಕೊಳ್ಳೆ, ಅದು ಅದರಿಂದ ಆಗ್ಯದೋ ಏನು. ಮತ್ತು ನೈಯಾಯಿಕ ವೈಶೇಷಿಕರಂತೆ ಈ ಪರಮಾಣುಗಳಿಂದ ಈ ಜಗತ್ತಾಗ್ಯದ ಅಂತ ಹೇಳ್ತಾರಲ್ಲ, ಅದು ಅದ್ರಂಗೆ ಏನಾರು ಆಗ್ಯದನ ಇದು? ಮತ್ತು ಸಾಂಖ್ಯರು ಹೇಳ್ತಾರೆ, 3 ಗುಣಗಳಿಂದ ಕೂಡಿದಂಥ ಈ ಪ್ರಕೃತಿಯಿಂದ ಈ ಜಗತ್ತಾಗ್ಯದ ಅಂತ ಹೇಳ್ತಾರೆ. ಮತ್ತು ಅವ್ರು ಹಂಗೆ ಹೇಳ್ತಾರಲ್ಲ, ಮತ್ತು ಅದು ಹಂಗೇನಾರು ಆಗ್ಯದನ ಈ ಜಗತ್ತು? ಹೌದು, ಈ ಬ್ರಹ್ಮದಿಂದ, ಯಾಕಂದ್ರೆ ಈ 3 ಗುಣಗಳಿಂದ ಕೂಡಿದಂಥ ಈ ತ್ರಿಗುಣಾತ್ಮಕ ಪ್ರಕೃತಿಯಿಂದ ಈ ಜಗತ್ತೇ ಆಗಿರೋದು, ಅಥವಾ ಬ್ರಹ್ಮನಿಂದ ಆಗ್ಯದೋ ಈ ಜಗತ್ತು, ಅಥವಾ ಮಾಯದಿಂದ ಆಗ್ಯದೋ ಈ ಜಗತ್ತು. ಮತ್ತು ಇವೆರಡರಿಂದ ಆಗ್ಯದ, ಮತ್ತು ಮಾಯೆಯಿಂದ ಆಗ್ಯದಂತೆ ತಿಳ್ಕೊಳ್ಳೆ, ಅಥವಾ ಬ್ರಹ್ಮದಿಂದೇ ಆಗ್ಯದಂತೆ ತಿಳ್ಕೊಳ್ಳೆ, ಅಥವಾ ಬ್ರಹ್ಮ ಮಾಯೆ ಎರಡೂ ಕೂಡಿ ಜಗತ್ತು ಕಾಣಕತ್ತದಂತ ಅಂದ್ಕೊಳ್ಳೆ. ತನ್ನಿಂದ ತಾನೇ ಆಗ್ಯದೋ ಏನು ಮಾಡ್ಯದಿದೆ? ಭಾಳಷ್ಟು ಹೇಳ್ತಾರೆ, ಇಲ್ಲ ಇದ್ರ ಸೃಷ್ಟಿ ನೇಮರಿ, ಇದು ಪ್ರಕೃತಿ ನೇಮ. ಇವಾಗ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರಪ್ಪ ನನಗೆ. ಮತ್ತೇನು ತನ್ನಿಂದ ತಾನೇ ಆಗಿಬಿಟ್ಟದನು ಉದ್ಭವ ಇದು ಜಗತ್ತು? ಮತ್ತು ಇದಕ್ಕೆ ಯಾರಾದರೂ ಮಾಡಿದ್ರ ಜಗತ್ತು? ಏನಾದರೂ ಮಾಡ್ಯಾರನಿದು? ಕುಂಬಾರ ಗಡಿಗೆಯನ್ನು ಮಾಡ್ತಾನೆ, ಎಲ್ಲ ಸಾಮಗ್ರಿಗಳನ್ನು ಇಟ್ಕೊಂಡು, ಅದ್ರಾಗ ಈ ಜಗತ್ತು ಯಾರನ್ನು ಸೃಷ್ಟಿ ಮಾಡಿದ್ರನ್ನು ಬಂದು. ಇದಕ್ಕೇನಾರ ಒಂದು ನಿಮಿತ್ತವಾದಂಥ ಕಾರಣ ಏನಾರು ಐತೇನು? ಏನಾದರೂ ಒಂದು ನಿಮಿತ್ತ ಐತೇನು ಇದಕ್ಕೆ ಆಗಬೇಕು ಅನ್ನೋದು ನೋಡ್ರಿ. ಅಥವಾ ಯಾವುದು ನಿಮಿತ್ತ ಇಲ್ಲದೆ ಕನಸು ಯಾವುದು ನಿಮಿತ್ತ ಅದಂತ ನಾವು ಯಾರು ಮಲಗಂಗಿಲ್ಲ, ನಿಮಿತ್ತದಿಂದ ಮಲಗಂಗಿಲ್ಲ. ಆರಾಮಾಗಿ ಮಲಗ್ತೀವಿ, ಅಚಾನಕ್ಕಾಗಿ ಕನಸು ಬಿಡುತ್ತದೆ. ಅದ್ರಾಗ ಇದು ನಿಮಿತ್ತ ಇಲ್ಲದೇ ಆಗ್ಯದೋ ಏನಕ್ಕೆ ಜಗತ್ತು? ಹೌದು, ಈ ಜಗತ್ತನ್ನು ಮಾಡಿದಾನಂತಾರಲ್ಲ, ಹೌದು. ನೀವು ಈ ಜಗತ್ತನ್ನು ಮತ್ತು ಯಾವ ರೀತಿ ಈ ಜಗತ್ತನ್ನು ಮಾಡಿದಂಥವನು ಜಗತ್ಕರ್ತ ಒಬ್ಬ ಅದಾನ ಅಂತ ಹೇಳಿದ್ರೆ, ಆತ ಸಾವಯವ ಅದನೋ ನಿರವಯ ಅದನೋತ? ನಿರಯವನಿದ್ದು ಕಾರ್ಯಕ್ಕೆ ಕರ್ತನು ಹೆಂಗದತ್ತ? ಈಗ ಆತಗೆ ಯಾವ ಅವಯವಗಳಿಲ್ಲ. ಕುಂಬಾರ ಮಾಡ್ಬೇಕಾದ್ರೆ ಆತ ಈಗ ಕೈ ಕಾಲುಗಳೆಲ್ಲ ಇರಬೇಕಾಗ್ತದೆ, ಆಮೇಲೆ ಈ ಚಕ್ರ ದಂಡಾದಿಗಳು ಎಲ್ಲ ಇರಬೇಕಾಗ್ತದೆ. ಆವಾಗ ಆತ ಗಡಿಗೆಯನ್ನು ಮಾಡ್ತಾನೆ. ಹೌದು, ಈತ ನಿರಯವನಾಗಿದ್ದಾನಪ್ಪ, ಈ ಜಗತ್ತು ಮಾಡುವಂಥವು ನಿರಯವದಿಂದ ಕೂಡಿದಾನಂತ ನೀವೇನಾರ ಹೇಳಿದ್ರೆ, ಕಾರ್ಯಕ್ಕೆ ಕರ್ತ ಹೆಂಗಾಗ್ತಾನೆ? ಅದಕ್ಕೆ ಅವಯವಗಳಿಲ್ಲ. ಅರ್ಥ ಆಗ್ತದಲ್ಲ? ಅವಯವಗಳೇ ಇಲ್ಲ. ಮತ್ತು ಸಾವಯವ ಅಂದ್ರೆ ಎಲ್ಲ ಬರೀ ಸಾಮಗ್ರಿಗಳೂ ಅದಾವ, ಕೈ ಕಾಲು ಅದಾವ, ಎಲ್ಲ ಅದಾವ. ಅದಕ್ಕೆ ಆತ ಸಾವಯವದನ ಈ ಜಗತ್ತನ್ನು ಮಾಡಿದಂಥ ಒಬ್ಬವ ಅಂತ ನೀವು ಹೇಳೋದಾದ್ರೆ, ಯಾವ ಸಾಮಗ್ರಿಗಳನ್ನು ಹಿಡ್ಕೊಂಡು ಮಾಡಿದತ್ತ? ಈ ಜಗತ್ತು ಮಾಡೋಕ್ಕೆ ಯಾವ್ಯಾವ ಸಾಮಗ್ರಿಗಳು ಬೇಕಾದವು? ಆತ ಎಲ್ಲಿಂದ ತಂದ ಮತ್ತು ಹೆಂಗೆ ಮಾಡಿದ? ನನಗೆ ಭಾಳಷ್ಟು ಸಂಶಯಗಳದಾವ ಗುರುಗಳೇ. ಈ ಜಗತ್ತು ಹೆಂಗಾಗ್ಯದ ಅನ್ನೋದು ನನಗೆ ಕೇಳ್ಬೇಕನ್ನೋದು ಭಾಳ ಆಗ್ಯದ. 12 ಮಂದಿ 12 ಮಾತಾಡಕತ್ತಾರೆ, ಮತ್ತು ನಾನು ಯಾವುದರಿಂದ ಮಾಡ್ಕೊಳ್ಳಪ್ಪ ಇದನ್ನು ಅಂತ ಶಿಷ್ಯನ ಒಂದು ಪ್ರಶ್ನೆ. ಮತ್ತು ಯಾಕಂದ್ರೆ ನೋಡಿರಿ, ಈ ಸೂತ್ರ ಮುಗಿಯೋವರೆಗೂ ಪ್ರಶ್ನೆ ಇರ್ತದೆ, ಶಿಷ್ಯನ ಪ್ರಶ್ನೆ. ಎಂತೆಂಥವಿರ್ತಾವೆ ಪ್ರಶ್ನೆಗಳು. ಅರ್ಥ ಆಯ್ತಲ್ಲ? ಯಾಕಂದರೆ ಇಷ್ಟು ಪ್ರಮಾಣದಾಗ ಯಾರಿಗೂ ವಿಷಯಗಳು ಸಿಗಂಗಿಲ್ಲ. ನೀವು ಸಿಕ್ಕರು ಧನ್ಯರಂತೀನಿ. ನಮಗೆ ಅಷ್ಟೋ ದಿವಸ ತಿಳಿದಿರಲಿಲ್ಲ ವಿಷಯಗಳು. ಭಾಳಷ್ಟು ಅದ್ಭುತವಾದಂಥ ವಿಚಾರಗಳು ಅದಾವ. ಯಾಕಂದ್ರೆ ಇಲ್ಲಿ ಅವ್ರು ಮತ್ತೆ ಹೇಳ್ತಾರೆ, ಏನು ಹೇಳ್ತಾರೆ? ಜಗತ್ತು ಬ್ರಹ್ಮರೂಪ ಅಂದ್ರೆ. ಯಾಕಂದ್ರೆ ಭಾಳ ಸಂಶಯಗಳು ಅದಾವಪ್ಪ ಗುರುಗಳೇ. ನನಗೆ ಈಗ ನಿಮ್ಮಿಂದನೇ ಪರಿಹಾರ ಆಗಬೇಕಾಗ್ಯದ ತಂದೆ. ಹೌದಪ್ಪ, ಈ ಜಗತ್ತು ಬ್ರಹ್ಮರೂಪ ಅದ ಅಂತ ಅಂದ್ರೆ
ಈ ಪ್ರಳಯ ಕಾಲದಲ್ಲಿ ನಾಶ ಆಗ್ತದಲ್ಲ ಗುರುವೇ, ಆದ್ದರಿಂದ ಇದು ಬ್ರಹ್ಮರೂಪ ಅಲ್ಲ. ಮತ್ತು ಮಾಯ ಆದ್ರೆ ಮಾಯಾಮಯದಿಂದ ಕೂಡ್ಯದ ಈ ಜಗತ್ತು ಅಂತ ನೀವು ಹೇಳಿದ್ರೆ ಈ ಸತ್ಯ ಬುದ್ಧಿಗೆ ವಿಷಯವಾದ್ದರಿಂದ ಮಾಯಾಮಯ ಅಂತ ಹೇಳಲಿಕ್ಕೆ ಬರೋಂಗಿಲ್ಲ ನೋಡ್ರಿ. ಈ ವಿರೋಧಗಳಾಗಿರುವಂಥ ಈ ಎರಡೂ ರೀತಿಯಿಂದ ಹೇಳಲಿಕ್ಕೆ ಬರೋಂಗಿಲ್ಲ. ಅದು ಮಾಯಾ ಅಂತೂ ಹೇಳಕ್ಕೆ ಬರೋಂಗಿಲ್ಲ, ಮತ್ತು ಬ್ರಹ್ಮದ ರೂಪ ಅದಂತೂ ಹೇಳಕ್ಕೆ ಬರೋಂಗಿಲ್ಲ, ಯಾವುದೂ ಹೇಳಕ್ಕೆ ಬರೋಂಗಿಲ್ಲ. ಮತ್ತು ಪರಮಾಣು ಇವರೇನು ಹೇಳಿದಾರೆ ಮೇಲ್ಗಡೆ ಹೇಳಿದ್ರು ನೋಡ್ರಿ, ಈ ಮೀಮಾಂಸಕರು, ಪೂರ್ವ ಮೀಮಾಂಸಕರು ಮತ್ತು ನೈಯಾಯಿಕರು, ವೈಶೇಷಿಕರು ಇವರೆಲ್ಲ ಏನು ಹೇಳಿದ್ರು, ಪರಮಾಣುಗಳಿಂದ ಆಗ್ಯದ, ಸಾಂಖ್ಯರು ತ್ರಿಗುಣಾತ್ಮಕದಿಂದ ಆಗ್ಯದ. ಇವರೆಲ್ಲ ಮ್ಯಾಲೆ ಏನು ಹೇಳಿದರು, ಕರ್ಮ ಪರಮಾಣು ಪ್ರಕೃತಿಗಳು ಇವೆಲ್ಲವುಗಳಿಂದ ಜಗತ್ತಾಗ್ತದೆ ಅನ್ನೋದ್ರೆ ಇವು ಜಗತ್ತಾಗಂಗಿಲ್ಲ. ಇದರಿಂದ ಯಾವುದರಿಂದ ಜಗತ್ತಾಗಂಗಿಲ್ಲ, ಯಾಕಂದ್ರೆ ಜಡವಾದ್ರಿಂದ ಅವುಗಳಿಂದ ಜಗತ್ತಾಗಂಗಿಲ್ಲ. ಮತ್ತು ಚೇತನ ರೂಪ ಬ್ರಹ್ಮದಿಂದ ಆಗಿರುವುದು ಅಂದ್ರೆ ಅದು ನಿರ್ವಿಕಾರ ಆಗಿರುವಂಥ ಚೇತನ ನೋಡ್ರಿ. ಚೇತನ ರೂಪ ಬ್ರಹ್ಮದಿಂದ ಆಗಿರುವುದು ಅಂತ ಹೇಳಿದ್ರೆ ನಿರ್ವಿಕಾರ ಐತೆ ಅದು ಬ್ರಹ್ಮ ಹೆಂಗೈತೆ ಅಂದ್ರೆ ಯಾವ ಆಕಾರ ಇಲ್ಲ, ನಿರ್ವಿಕಾರದಿಂದ ಆಗ್ಯದದು, ನಿರ್ವಿಕಾರದಿಂದ ಅದ. ಚೇತನ ರೂಪ ಬ್ರಹ್ಮದಿಂದ ಆಗ್ಯದಂತಂದ್ರೆ ಅದು ನಿರ್ವಿಕಾರದಿಂದ ಅದ, ಯಾವ ಆಕಾರ ಇಲ್ಲ ಅದಕ್ಕೆ. ಮತ್ತು ಅದು ಹೆಂಗಾಗ್ತದೆ? ಯಾಕೆ ನಿರ್ವಿಕಾರ ಇದ್ದಂಥದ್ದು ಇದು ಚಿತ್ರವಾದ ಇದು ಆ ಜಗತ್ತು ಆಗ್ತದೆ ಅಂದರೆ ಆಗಂಗಿಲ್ಲ. ಮತ್ತು ಮಾಯಾದಿಂದ ಆಗ್ಯದಪ್ಪ ಈ ಜಗತ್ತು ಅಂದ್ರೆ ಮಾಯ ಸತ್ಯ ಐತೇನು, ಸುಳ್ಳು ಐತೆ. ಅದಕ್ಕೆ ಇದನ್ನೇ ಹಿಡ್ಕೊಂಡು ನಾಳೆ ಮಾತಾಡೋಣ. ಭಾಳ ಅದ್ಭುತವಾಗಿ ಹೇಳ್ತಾರೆ. ಟೈಮ್ ಆಯಿತು. ಈಗ ಇದನ್ನು ಯಾವ ರೀತಿ ಹೇಳ್ತಾರೆ ಅನ್ನುವಂಥದ್ದು ನಾಳೆ ವಿಚಾರದಲ್ಲಿ ಭಾಳ ಅದ್ಭುತವಾಗಿ ಹೇಳ್ತಾರೆ. ಇದನ್ನು ಇಟ್ಕೊಂಡು ಸ್ವಲ್ಪ ಖ್ಯಾತಿಗಳ ಬಗ್ಗೆ ಬರ್ತವೆ, ಏನು ಮತವಾದಿಗಳು ಏನು ಇದನ್ನು ಹೇಳಿದಾರೆ ಅದ್ರ ಬಗ್ಗೆ ಒಂದು ಸ್ವಲ್ಪ ನಾಳೆ ಕ್ಲಾಸ್ ಆದ್ರಾಗ್ಬೋದು. ಅದು ಇವರು ಯಾವ ರೀತಿ ಜಗತ್ತು ಸತ್ಯ ಅಂತ ಹೇಳಿದ್ರಂತ ಇವ್ರ ಬಗ್ಗೆ ಅವರು ಯಾವ್ಯಾವ ಅಭಿಪ್ರಾಯದಿಂದ ಅವ್ರು ಹೇಳಿದಾರ, ನೈಯಾಯಿಕರು, ವೈಶೇಷಿಕರು ಮತ್ತು ಪೂರ್ವ ಮೀಮಾಂಸಕರು, ಇವರು ಸಾಂಖ್ಯರು, ಇವರೆಲ್ಲ ತಮ್ಮ ವಿಚಾರಗಳನ್ನು ಹೇಳಿದಾರ. ಅದನ್ನು ಸ್ವಲ್ಪ ನೋಡ್ಕೊಂಡು ಹೋಗೋಣ ನಾಳೆಗೆ. ಒಂದೆರಡು ಮತ್ತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.